ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ನೇಹಾ ಹಿರೇಮಠ್ ಕೊಲೆ ಕೇಸ್ ನಡೆದಾಗಿಂದ ಇವತ್ತಿನವರೆಗೆ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ದೇಶಾದ್ಯಂತ ಯಾವ ರೀತಿ ಹೆಸರಾಗ್ತಾ ಇದೆ ಅಲ್ಲ, ಐ ಆಮ್ ಫೀಲಿಂಗ್ ವೆರಿ ಸ್ಯಾಡ್. ಕಳೆದ 6-7 ದಿನದಿಂದ ನೀವು ಮೇನ್ ಸ್ಟ್ರೀಮ್ ಮೀಡಿಯಾವನ್ನ ನೋಡ್ತಾ ಇದ್ದೀರಾ. ಡೆಫಿನೆಟ್ಲಿ ನಾನು ನೋಡ್ತಾ ಇದ್ದೀನಿ. ಯಾಕೆಂತಂದ್ರೆ ಕೇಸ್ ಆಗಿದೆ, ಹೊಸ್ತೇನಲ್ಲ. ಆ ವ್ಯಕ್ತಿಯಿಂದ ಇಂಥದ್ದೊಂದು ಕಾಂಟ್ರವರ್ಸಿ ಆಗೋದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಈ ರೇಣುಕಾ ಸ್ವಾಮಿ ಹತ್ಯೆ ಅನ್ನುವಂಥದ್ದು ಒಂದು ನಾಗರಿಕ ಸಮಾಜಕ್ಕೆ ಯಾವ ರೀತಿಯಲ್ಲಿ ಪಾಠವನ್ನ ಕಲಿಸಬಹುದು ಅನ್ನುವಂಥದ್ದನ್ನ ಇವತ್ತಿನ ನ್ಯೂಸ್ ಸೆನ್ಸ್ ನ ಎಪಿಸೋಡ್ ನಲ್ಲಿ ಮಾತಾಡ್ತಾ ಹೋಗೋಣ, ಅನಲೈಸ್ ಮಾಡ್ತಾ ಹೋಗೋಣ. ನೀವು ದರ್ಶನ್ ಅವರ ಅಭಿಮಾನಿ ಆಗಿರಿ, ಆಗದ್ದೇ ಇರಿ, ಕೇವಲ ಅವರು ಸಿನಿಮಾವನ್ನ ನೋಡ್ಬಿಟ್ಟು ವಾವ್ ಅನ್ನೋರಾಗಿರಿ, ಅಥವಾ ಬಾಸ್ ಡಿ ಫ್ಯಾನ್ಸ್ ಆಗಿರಿ, ದಯವಿಟ್ಟು ಮುಂದಿನ ಒಂದಷ್ಟು ನಿಮಿಷಗಳ ಕಾಲ ಮನುಷ್ಯರಾಗಿ ಕೂತ್ಕೊಂಡು ಈ ಎಪಿಸೋಡ್ ಅನ್ನ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಇದನ್ನ ಒಂದು ಮಲ್ಟಿ ಡೈಮೆನ್ಷನ್ ಪರ್ಸ್ಪೆಕ್ಟಿವ್ ನ ಜೊತೆಗೆ ಈ ಕೇಸ್ ನಲ್ಲಿ ಯಾವ್ಯಾವ ಆಂಗಲ್ ಕೂತ್ಕೊಂಡ್ರೆ ಯಾರ್ಯಾರು ವಿಲನ್ ಆಗಿ ಕಾಣಿಸ್ತಾರೆ, ಈ ವಿಲನ್ ಗಳಿಂದ ನಾವು ನಾಗರಿಕ ಸಮಾಜದಲ್ಲಿ ಬದುಕಬೇಕಾಗಿರೋರು ಯಾವ ಪಾಠವನ್ನ ಕಲ್ತ್ಕೋಬಹುದು, ಇದೊಂದು ಕೇಸ್ ಸ್ಟಡಿ ಅನ್ನುವಂಥದ್ದು ಮುಂದೆ ಇಂಥ ಘಟನೆ ನಡಿಬಾರ್ದು ನಮ್ಮ ಸಮಾಜದಲ್ಲಿ ಅನ್ನೋದಕ್ಕೆ ಒಂದು ಮಾದರಿ ಆಗ್ಬೇಕು. ಆ ಒಂದು ಉದ್ದೇಶದಿಂದ ಮಾಡ್ತಾ ಇರುವಂತಹ ವಿಡಿಯೋ. ನನಗೆ ದರ್ಶನ್ ಆಗ್ಲಿ, ಪವಿತ್ರ ಗೌಡ ಆಗಿರ್ಲಿ, ರೇಣುಕಾ ಸ್ವಾಮಿ ಆಗಿರ್ಲಿ, ಅಥವಾ ಇದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ವ್ಯಕ್ತಿಗಳು ನನಗೆ ಪರ್ಸನಲಿ ಯಾವುದೇ ಪರಿಚಯ ಇಲ್ದೋದವರು, ಪ್ರೊಫೆಷನಲಿ ನಾನು ಪವಿತ್ರ ಗೌಡ ಅವರನ್ನ, ದರ್ಶನ್ ಅವರನ್ನ ಮಾತನಾಡಿಸಿದ್ದು ಇದೆ. ಹಾಗಾಗಿ ಇದೆಲ್ಲದರ ಬಯಾಸ್ಮೆಂಟ್ ಅನ್ನ ಒಂದ್ಸತಿ ಬಿಟ್ಟು ಅವರ ಏನೇನು ವ್ಯಕ್ತಿಗತ ವಿಚಾರ ಅನ್ನುವಂಥದ್ದಿದೆ ಅದ್ರ ಹೊರತಾಗಿ ಒಂದು ವ್ಯಕ್ತಿತ್ವವನ್ನಾಗಿ ಇವರೆಲ್ಲರನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾರು ಯಾವ್ಯಾವ ವಿಷಯದಲ್ಲಿ ವಿಲನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೇಜರ್ ಆಗಿ ಇವತ್ತಿನ ಎಪಿಸೋಡ್ ನಲ್ಲಿ ನನ್ನ ಪ್ರಕಾರ 5 ಜನ ನನಗೆ ವಿಲನ್ ಆಗಿ ಕಾಣಿಸ್ತಾರೆ. ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡು ಆಲೋಚನೆ ಮಾಡಿದ್ರೆ ರೇಣುಕಾ ಸ್ವಾಮಿ, ಪವಿತ್ರ ಗೌಡ, ವಿಜಯಲಕ್ಷ್ಮಿ, ಹಾಗೂ ಈ ಸೋ ಕಾಲ್ಡ್ ಬಾಸ್ ಡಿ ಫ್ಯಾನ್ಸ್ ಅಂತ ಯಾರಿದ್ದಾರೆ, ಹಾಗೂ ಖುದ್ದು ದರ್ಶನ್. ಮೊದಲೇದಾಗಿ ರೇಣುಕಾ ಸ್ವಾಮಿ ಈ ವ್ಯಕ್ತಿಯನ್ನ ಒಂದು ಪ್ರತಿಷ್ಠಿತ ಮೀಡಿಯಾ ಚಾನೆಲ್ ಬಡಪಾಯಿ ಅನ್ನುವಂಥ ತಲೆಬರಹವನ್ನ ಕೊಟ್ಟು ಹಾಕ್ತಾ ಇತ್ತು ಅವ್ರ ಬಗ್ಗೆ ಸ್ಟೋರಿಯನ್ನ. ಐ ಒಬ್ಜೆಕ್ಟ್ ದಟ್ ವರ್ಡ್ ಬಡಪಾಯಿ. ಏನ್ ವಿಚಾರ ಆಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗೆ ಈ 2 ಗುಂಪು ಅನ್ನೋದು ಕರ್ನಾಟಕದಾದ್ಯಂತ ಕ್ರಿಯೇಟ್ ಆಗಿದೆ. ದರ್ಶನ್ ಫ್ಯಾನ್ ಅಲ್ಲದ್ದೇ ಇರೋರು ಕೂಡ ಆತರ ಕಮೆಂಟ್ ಅನ್ನ, ಆತರ ಫೋಟೋವನ್ನ ವಲ್ಗರ್ ಆಗಿ ಕಳಿಸೋದು ತಪ್ಪಲ್ವಾ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಸೊ ಅಂದ್ರೆ ಎಲ್ಲಾ ಪಾಯಿಂಟ್ ಅಲ್ಲೂ ಆ ವ್ಯಕ್ತಿ ಸರಿ ಅಂತ ಹೇಳಕ್ಕಾಗಲ್ಲ. ಆ ತಪ್ಪನ್ನ ಕೊಲೆ ಲೆವೆಲ್ಗೆ ತಗೊಂಡು ಹೋಗುವಂತದ್ದ ಕೂಡ ಪ್ರಶ್ನೆ. ಈ ಬಡಪಾಯಿ ಅನ್ನುವಂತಹ ವರ್ಡ್ ಅನ್ನ ರೇಣುಕಾ ಸ್ವಾಮಿ ಡಿಸರ್ವ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಏನು ಘಟನೆ ನಡೆದಿದ್ದೇನಪ್ಪಾ ಅಂತಂದ್ರೆ ಬ್ರೀಫ್ ಆಗಿ ಒಂದು ಸಮರಿಯನ್ನ ನೋಡ್ಬಿಟ್ವಿ ಅಂತಂದ್ರೆ, ಸೌತಿ ಜಗಳ ನಡೀತಾ ಇದೆ, ಪ್ರತಿಯೊಬ್ಬರಿಗೂ ಅದು ಗೊತ್ತಿದೆ, ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ಅವರಿಗೆ. ಆಯ್ತಾ? ಅದರಲ್ಲಿ ಇವಳು ಫೋಟೋ ಹಾಕಿದ್ಲು ಅಂತ ಅವ್ರ ಫೋಟೋ ಹಾಕೋದಂತೆ, ಅವ್ರ ಫೋಟೋ ಹಾಕ್ತಾರೆ ಅಂತ ಇವ್ರ ವಿಡಿಯೋ ಹಾಕೋದಂತೆ, ಹಿಂಗೊಂದು ವಾರ್ ನಡ್ಕೊಂಡಿದೆ. ಅಂದ್ರೆ ಇದು ಪರ್ಸನಲ್ ಜಗಳ. ಅದನ್ನ ಕೋಲ್ಡ್ ವಾರ್ ಅಂತ ಹೇಳ್ತಾರೆ. ಇಬ್ರು ಕಚ್ಚಾಡ್ತಾ ಇಲ್ಲ. ನಾನು ಫೋಟೋ ಹಾಕ್ತೀನಿ, ನಾನು ಫೋಟೋ ಹಾಕ್ತೀನಿ, ನಾನು ವಿಡಿಯೋ ಹಾಕ್ತೀನಿ, ನಾನು ವಿಡಿಯೋ ಹಾಕ್ತೀನಿ. ಇಂಥದ್ದೊಂದು ಸವತಿ ಕೋಲ್ಡ್ ವಾರ್ ನಡೀತಾ ಇರ್ಬೇಕಿದ್ರೆ ಯಾವನೋ ಒಬ್ಬ ಚಿತ್ರದುರ್ಗದಲ್ಲಿ ಮನೇಲಿ ಕುತ್ಕೊಂಡು ಸುಮ್ಮನೆ ಅದನ್ನ ನೋಡ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕಾಗಿರೋನು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನನ್ನ ನಂಬ್ಕೊಂಡಿರೋ ತಂದೆ ತಾಯಿ ಇದ್ದಾರೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ಗೆ ಹುಟ್ಟು ಬರುವಂತಹ ಮಗುವಿಗೆ ಒಂದು ಭವಿಷ್ಯವನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಬಿಟ್ಬಿಟ್ಟು ಎಂತ ಕಚ್ಚಡ ಕೆಲಸ ಮಾಡ್ತಾನೆ ಅಂತಂದ್ರೆ, ಅವಳಿಗೆ ಇವ್ರ ಜೀವನದಲ್ಲಿ ನೀನ್ ಬಂದಿದೀಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು, ಅದನ್ನ ಟ್ರೋಲ್ ಮಾಡೋದು. ಇದು ಎಲ್ಲಿಗೋಗುತ್ತೆ ಅಂತಂದ್ರೆ, ತನ್ನ ಪ್ರೈವೇಟ್ ಪಾರ್ಟ್ನ ಫೋಟೋಸ್ ಅನ್ನ, ವಿಡಿಯೋಸ್ ಅನ್ನ ಪವಿತ್ರ ಗೌಡ ಅವರಿಗೆ ಕಳಿಸ್ತಾನೆ ಅಂತಂದ್ರೆ ಆ ವ್ಯಕ್ತಿ ಎಷ್ಟು ವಿಕೃತ ಮನಸ್ಥಿತಿ ಅವನಿರ್ಬೇಕು. ಅವನಿಗೆ ಬಡಪಾಯಿ ಅಂತ ಕರಿಬಾರ್ದು. ಓಕೆ, ಅವನ ಅಂಥದ್ದನ್ನ ಕಳಿಸ್ದ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿ ಅಲ್ಲ. ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬಹುದು. ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ, ಬಾಯಿ ಬಂದಾಗ ಮಾತಾಡ್ತೀನಿ, ಹೆಣ್ಮಕ್ಳು ಅಂತಾನೂ ನೋಡಲ್ಲ, ಮಕ್ಕಳು ಅಂತಾನೂ ನೋಡಲ್ಲ, ಎಲ್ಲ ಒಂದೇ ನನಗೆ ಅನ್ನೋ ತರದ್ದು ಆ ಮನಸ್ಥಿತಿ ಇದೆ ಅಲ್ಲ, ನನ್ನನ್ನ ಟ್ರೇಸ್ ಮಾಡಕ್ಕಾಗಲ್ಲ ಅನ್ನೋ ಮನಸ್ಥಿತಿ ಇದೆ ಅಲ್ಲ, ಅಂತವ್ರೆಲ್ರಿಗೂ ಇದು ನೆನ್ಪಿಟ್ಕೊಳ್ಳಿ. ಎಂತೆಂಥ ವ್ಯಕ್ತಿಗಳಿರ್ತಾರೆ, ಕಮೆಂಟ್ ಮಾಡಿದ್ರು, ಕೆಟ್ಟ ಫೋಟೋ ಕಳಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಬ್ರೂಟಲಿ ಮರ್ಡರ್ ಮಾಡುವಂತಹ ವ್ಯಕ್ತಿ ಇರ್ತಾರೆ. ಯಾರ್ಯಾರು ಹಂಗಿದ್ ಮಾಡ್ತಾ ಇದ್ದೀರಾ, ಇದನ್ನ ಒಂದು ಸೀರಿಯಸ್ ಪಾಠ ಆಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಇದು ಕೆಲವೊಂದ್ಸತಿ ಪೇಯ್ಡ್ ಇರುತ್ತೆ. ಅಂದ್ರೆ ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ
ಸುಮ್ಮನೆ ಒಬ್ಬರನ್ನ ಟ್ರೋಲ್ ಮಾಡೋದು, ಅವರ ಐಡಿಯಾಲಜಿ ಮೇಲೆ ಅಥವಾ ಅವ್ರದ್ದು ಪೊಲಿಟಿಕಲ್ ಲೀನಿಯೇಜ್ ಬೇರೆ ಇದೆ ಅನ್ನೋ ಕಾರಣಕ್ಕೋಸ್ಕರ, ಸ್ಟ್ಯಾಂಡ್ ಬೇರೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಅವ್ರು ಇಷ್ಟ ಆಗಲ್ಲ ಅಂತ ಟ್ರೋಲ್ ಮಾಡೋದು ಕೆಲವೊಂದು ಸತಿ ಇದು ಪೇಡ್ ಜಾಬ್ ಕೂಡ ಇರುತ್ತೆ. ಆದ್ರೆ ರೇಣುಕಾ ಸ್ವಾಮಿ ಇದರಲ್ಲಿ ಪೇಡ್ ಜಾಬ್ ಅನ್ನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಮ್ಗೆ ಒಂದ್ ಏನ್ ಅಸ್ಯೂಮ್ ಮಾಡಬಹುದು ಅಂತಂದ್ರೆ, ಅವರು ಯಾರು ಪೇಡ್ ಜಾಬ್ ಇರ್ತಾರಲ್ವಾ, ಕೆಟ್ಟ ಕಮೆಂಟ್ ಮಾಡಿ ಅವ್ರಿಗೆ ಅಲ್ಲಿ ಕೆಲಸ ಮುಗೀತು, ಅವ್ರ ಪೇಮೆಂಟ್ ಬಂತು, ಮುಗೀತು. ಆದ್ರೆ ಇವನು ಅದನ್ನ ಪರ್ಸನಲ್ ಲೆವೆಲ್ ಅಲ್ಲಿ ತಗೊಂಡು ತನ್ನ ಪ್ರೈವೇಟ್ ಪಾರ್ಟ್ನ ಫೋಟೋವನ್ನ ಕಳಿಸ್ತಾನೆ ಅಂತಂದ್ರೆ ಇವನಿಗೆ ಯಾವ ಲೆವೆಲ್ನ ಟ್ರೀಟ್ಮೆಂಟ್ ಬೇಕಿತ್ತು ಸೈಕಾಲಜಿಕಲಿ ಆಲೋಚನೆ ಮಾಡಿ, ಆಯ್ತಾ. ಹಾಗಾಗಿ ರೇಣುಕಾ ಸ್ವಾಮಿ ಬಡಪಾಯಿ ಅಲ್ಲ. ಆದ್ರೆ ಅವನ ಇಂಟೆನ್ಷನ್ನೇ ನಾನು ಈ ರೀತಿ ಮಾಡಿದ್ರೆ, ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ, ಕೆಟ್ಟದಾಗಿರೋ ಫೋಟೋ ಕಳಿಸಿದ್ರೆ, ಪ್ರೈವೇಟ್ ಪಾರ್ಟ್ನ ವಿಡಿಯೋವನ್ನ ಕಳಿಸಿದ್ರೆ ಆ ಕಡೆಯಿಂದ ಅದನ್ನ ನೋಡ್ತಾ ಇರುವಂತಹ ವ್ಯಕ್ತಿ ಟ್ರಿಗರ್ ಆಗ್ತಾರೆ, ಕೋಪ ಮಾಡ್ಕೋತಾರೆ, ಡಿಸ್ಟರ್ಬ್ ಆಗ್ತಾರೆ, ಅವರಿಗೆ ಹರ್ಟ್ ಆಗತ್ತೆ ಅನ್ನೋದೇ ಅವನ ಆಂಟಿಸಿಪೇಷನ್. ಹಂಗಿರೋವಾಗ ಪವಿತ್ರ ಗೌಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅಂತಂದ್ರೆ ಆ ವ್ಯಕ್ತಿ ಗೆದ್ದ ಹಾಗಲ್ವಾ. ಇದನ್ನ ಪವಿತ್ರ ಗೌಡ ಆಲೋಚನೆ ಮಾಡ್ಬೇಕಿತ್ತು. ಓಕೆ, ಅವ್ರಿಗೆ ಆ ಲೆವೆಲ್ನ ಮೆಚುರಿಟಿ ಇಲ್ಲ ಅಂತಾನೆ ಅನ್ಕೋಣ. ಒಂದು ಬ್ಲಾಕ್ ಅಂತ ಆಪ್ಷನ್ ಇರುತ್ತೆ, ಮುಗಿದೋ ಇತ್ತಲ್ಲಿಗೆ. ನೆಕ್ಸ್ಟ್ ಇನ್ನೊಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾನ, ಅದನ್ನೂ ಬ್ಲಾಕ್ ಮಾಡಿ. ಆ ಬ್ಲಾಕಿಂಗ್ ಅನ್ನೋದು ನಿಮ್ ಕೈಯಲ್ಲಿ ಆಗ್ತಾನೆ ಇಲ್ವಾ? ನಿಮ್ಮ ಪ್ರೆಸ್ಟೀಜ್ ಏನು, ನಿಮ್ಮ ಹತ್ರ ಇರೋ ದುಡ್ಡೇನು, ನಿಮ್ಮ ಬ್ಯಾಕಪ್ ಏನು, ಒಂದು 4 ಜನರನ್ನಿಟ್ಟು ಒಂದು ಮೀಡಿಯಾ ಏಜೆನ್ಸಿಗೆ ಅದನ್ನ ಕೊಟ್ಬಿಟ್ಟು ನಿಮ್ಮ ಅಕೌಂಟ್ ಹ್ಯಾಂಡಲಿಂಗ್ ಅನ್ನ ಬೇರೆಯವ್ರ ಹತ್ರ ಮಾಡಿಸ್ಬಹುದಿತ್ತು. ಅದನ್ನ ಬಿಟ್ಟು ಇವರು ಇದನ್ನ ತುಂಬಾ ಪರ್ಸನಲಿ ತಗೊಳ್ತಾರೆ. ಅಯ್ಯೋ, ಯಾವನೋ ನನ್ಗೆ ಇದನ್ನ ಕಳಿಸ್ಬಿಟ್ಟ, ಯಾವನೋ ತಲೆ ಕೆಟ್ಟವ್ನು ಕಳ್ಸಿದಾನೆ, ಆಯ್ತು ನೀವು ಅದನ್ನ ಒಂದು ಆ ಪ್ರೈವೇಟ್ ಪಾರ್ಟ್ನ ಇದ್ರು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಒಂಥರ ಅಸಹ್ಯ ಅನಿಸ್ತು ಅಂತ ಅಂದ್ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಿಡ್ಬೋದಿತ್ತಲ್ಲ. ಅಂಥವ್ರಿಗೆ ಬುದ್ಧಿ ಕಲ್ಸೋದಕ್ಕೆ ನಿಮ್ಗೊಂದು ಬ್ರಹ್ಮಾಸ್ತ್ರ ಸಿಕ್ಕಿತ್ತು ಅಲ್ವಾ? ಇಲ್ಲ, ಅವ್ರು ಅದನ್ನ ಯಾರೋ ಒಬ್ಬ ದರ್ಶನ್ನ ಶಿಷ್ಯ ಅಂತೆ, ಆ ಶಿಷ್ಯಂಗೆ ಹೇಳ್ಕೊಂಡಿದ್ದಾರೆ, ನೋಡಪ್ಪ ಇವನ್ ಯಾರೋ ಹಿಂಗ್ ಮಾಡ್ತಿದ್ದಾನೆ, ಕೆಟ್ಟದಾಗಿರೋ ಫೋಟೋ ಕಳಿಸ್ತಾ ಇದ್ದಾನೆ. ಈ ಶಿಷ್ಯಂದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೆಕ್ಸ್ಟ್ ಈ ಒಂದು ಆಂಗಲ್ ನಲ್ಲಿ ಈ ವ್ಯಕ್ತಿಯನ್ನ ಯಾರು ಮ್ಯಾಟರೇ ಆಗ್ಬಾರ್ದು ಅಂತಹ ವ್ಯಕ್ತಿಯನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಂತಹ ಪವಿತ್ರ ಗೌಡ ಅವರನ್ನ ಬಹಳಷ್ಟು ಮೀಡಿಯಾ ಹೌಸ್ ಸೇರಿದ ಹಾಗೆ ಕೆಲವೊಂದಷ್ಟು ಜನ ಯೂಟ್ಯೂಬ್ ಚಾನೆಲ್ ಅನ್ನ ತೆಕ್ಕೊಂಡ್ಬಿಟ್ಟು ಅವ್ರವ್ರ ಲೈಫ್ ಅನ್ನ ಅವ್ರವ್ರ ಹೆಂಡತಿರ್ ಬಿಟ್ಟು ಹೋದ್ರು ಅಂತಾನೋ, ಅವ್ರವರ ಗರ್ಲ್ ಫ್ರೆಂಡ್ಸ್ ಬಿಟ್ಟು ಹೋದ್ರು ಅಂತಾನೋ, ಈ ಮೇಲ್ ಶೌನಿಸಮ್ ಅಂತ ಹೇಳ್ತಾರಲ್ವಾ, ಆಗೋದಕ್ಕೆ ಎಲ್ಲ ಹೆಣ್ಣುಡ್ರೆ ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡೋ ರೀತಿಯಲ್ಲಿ ಪವಿತ್ರ ಗೌಡ ದರ್ಶನ್ ಬಾಳಿಗೆ ಬಂದಿದ್ರಿಂದಾನೇ ಹಿಂಗಾಗಿತ್ತು. ಅವಳು ಮಿಡ್ಲ್ ಕ್ಲಾಸ್, ಅವಳು ಗೋಲ್ಡ್ ಡಿಗ್ಗರ್, ದರ್ಶನ್ ಹೆಸರನ್ನ ದರ್ಶನ್ ದುಡ್ಡನ್ನ ನೋಡ್ಕೊಂಬಂದ್ ಸೇರ್ಕೊಂಡಿದ್ದಾಳೆ ಅವಳಿಂದಾನೇ ಮನೆ ಮುರುಕಿ ವಿಜಯಲಕ್ಷ್ಮಿ ಮತ್ತೆ ಇವ್ರ ಮಧ್ಯದಲ್ಲಿ ಹುಳಿ ಹಿಂಡಿದವಳೆ ಅನ್ನೋ ತರದಲ್ಲಿ ಕೆಲವೊಂದಷ್ಟು ಈ ದರ್ಶನ್ ಅಪಾಲಜಿಸ್ಟಿಕ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರದ್ದು ಯಾವ್ದೋ ಒಂದು ಟ್ರಾಮಾ ಇದೆ, ಆ ಟ್ರಾಮಾವನ್ನ ಜಸ್ಟಿಫೈ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಪವಿತ್ರ ಗೌಡವನ್ನ ಬೈಯೋದು. ಓಕೆ, ಪವಿತ್ರ ಗೌಡ, ನಾನು ಹೇಳಿದೆ ನಾನು ಅವರಿಬ್ಬರನ್ನ ಒಂದು ಪ್ರೊಫೆಷನಲ್ ಅಪ್ರೋಚ್ ಅಲ್ಲಿ ಒಂದ್ಸತಿ ನೋಡಿದೀನಿ ಅಂತ. ಅವ್ರದ್ದೊಂದು ಸಿನಿಮಾದ ಆಡಿಯೋ ಲಾಂಚ್ ಆಗ್ತಾ ಇತ್ತು. ನಾನು ಅವಾಗ ಕಾಲೇಜ್ ಟೈಮ್ ನಂದು, ನಾನು ಸ್ಟೇಜ್ ಶೋಸ್ ಎಲ್ಲ ಮಾಡ್ತಾ ಇದ್ದೆ, ಆಂಕರಿಂಗ್ ಮಾಡ್ತಾ ಇದ್ದೆ ಒಕೇಶನಲ್ಲಿ. ಆವಾಗ ಈ ಹುಡುಗಿಯನ್ನ ನೋಡಿದ್ದೆ. ಹಾಗೆ ಅವರಾಗೆ ಬಂದು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಕನ್ನಡವನ್ನ, ನಮ್ಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಆಂಕರಿಂಗ್ ಅಂತ. ಆಕೆ ಖುದ್ದಾಗಿ ಸಿನಿಮಾದ ಹೀರೋಯಿನ್ ಆಗಿದ್ರು ಕೂಡ ಬಂದು ಮಾತಾಡುವಷ್ಟು, ಅಂದ್ರೆ ಶಿ ಇಸ್ ಮೆಂಟಲಿ ಸ್ಟೇಬಲ್, ಆಯ್ತಾ. ಅಂಥ ಒಬ್ಳು ಹುಡುಗಿ ಅವರ ಹಳೆ ಗಂಡ ಅಂದ್ರೆ ಮಾಜಿ ಪತಿ ಸಂಜಯ್ ಸಿಂಗ್ ಮಾತಾಡ್ತಾ ಇದ್ರಲ್ವಾ, ಎಂಥ ಮೆಚೂರ್ಡ್ ಟಾಕ್ ಅನಿಸ್ತು ಅಂತಂದ್ರೆ ಅವಳಿಗೆ ಅವಳದ್ದೇ ಆಗಿರುವಂತಹ ಬಿಗ್ ಡ್ರೀಮ್ಸ್ ಇತ್ತು. ನಂದೊಂದು ನಾರ್ಮಲ್ ಲೈಫ್, ಆರಾಮಾಗಿ ಕಂಫರ್ಟೇಬಲ್ ಲೈಫ್ ಇದ್ರೆ ಸಾಕಾಗಿತ್ತು, ಅವಳಿಗೆ ಬೆಟ್ಟದಷ್ಟು ಕನಸಿತ್ತು, ಅದನ್ನ ಹುಡ್ಕೊಂಡು ಹೋದ್ಲು, ತಪ್ಪೇನಿದೆ ಅದರಲ್ಲಿ ಅನ್ನೋ ಮಾತನ್ನ ಆಡಿದ್ರು. ಹಾಗೆ ಅಷ್ಟೆಲ್ಲ ಆದ್ರೂ ಕೂಡ ಈಕೆಯ ಬಗ್ಗೆ ಇನ್ನೂ ಗೌರವವನ್ನ ಇಟ್ಕೊಂಡಿದಾರಲ್ಲ, ಯಾರಿಗೆಲ್ಲ ಈ ಮೇಲ್ ಶೌನಿಸಮ್ ಇರುತ್ತೆ, ಫೇಕ್ ಮಸ್ಕ್ಯುಲಾನಿಟಿ ಅನ್ನೋದನ್ನ ಎಕ್ಸಿಬಿಟ್ ಮಾಡ್ತಾ ಇರ್ತೀರಾ, ಈ ಸಂಜಯ್ ಸಿಂಗ್ ಅವರ 1% ಆಗ್ಬಿಡಿ, ಪ್ರಪಂಚ ತುಂಬಾ ಚೆನ್ನಾಗಿ ಸುಂದರವಾಗಿ ರೆಡಿ ಆಗ್ಬಿಡುತ್ತೆ. ಆದ್ರೆ ಒಂದು ವಿಷಯದಲ್ಲಿ ನನಗೆ ಸಂಜಯ್ ಸಿಂಗ್ ಏನ್ ಹೇಳಿದ್ರಲ್ವಾ, ನಾನು ಒಪ್ಪೋದಿಲ್ಲ. ಈ ಪವಿತ್ರ ಗೌಡ ತನ್ನ ಹಳೆ ಸಂಬಂಧದಿಂದ ಅಥವಾ ಮದುವೆಯಿಂದ ಹೊರಗಡೆ ಬಂದು ನನ್ನ ಕನಸು ಅನ್ನುವಂಥದ್ದು ದೊಡ್ಡದಿದೆ, ನಾನು ದೊಡ್ಡ ಬಿಸ್ನೆಸ್ ವಿಮೆನ್ ಆಗ್ಬೇಕು ಅಥವಾ ದೊಡ್ಡ ಹೀರೋಯಿನ್ ಆಗ್ಬೇಕು, ನಾನು 4 ಜನರಿಗೆ ಮಾದರಿ ಆಗ್ಬೇಕು ಅನ್ನೋದನ್ನ ಮಾಡಿದಿದ್ರೆ ಅವರೊಬ್ಬರೇ ಎಷ್ಟೇ ವರ್ಷ ಆಗ್ಲಿ ಅದು ನಾನು ಹೊಡೆದಾಡ್ತೀನಿ, ನಾನು ನನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಗೆಲ್ತೀನಿ, ನಾನು ಬೇರೆಯವ್ರಿಗೆ ಮಾದರಿ ಆಗ್ತೀನಿ ಅಂತ ನಿಂತ್ಕೊಂಡಿದ್ರೆ ಎಷ್ಟೋ ಜನರ ರೆಸ್ಪೆಕ್ಟ್ ಅನ್ನ ಗಳಿಸ್ಕೊಳ್ತಾ ಇದ್ರು. ಆದ್ರೆ ಅವ್ರು ಮಾಡಿದ್ದೇನು ಅಂತಂದ್ರೆ ಶಾರ್ಟ್ ಕಟ್. ದರ್ಶನ್ ಅವ್ರ ಮೇಲೆ ಪ್ರೀತಿ ಆಯ್ತಾ, ಅದು ಸ್ನೇಹನ, ಅಡ್ಜಸ್ಟ್ಮೆಂಟಾ, ಗೋಲ್ಡ್ ಡಿಗ್ಗಿಂಗ, ನನಗೆ ಗೊತ್ತಿಲ್ಲ. ಆದ್ರೆ ನೀವು ಆ ಸಂಬಂಧದಿಂದ ಹೊರಗಡೆ ಬರುವಾಗ ಏನ್ ಮನಸ್ಥಿತಿ ಇತ್ತು, ನಾನು ದೊಡ್ಡದಾಗಿ ಬೆಳಿಬೇಕು,
ಯಾರದ್ದು ಈ ಥರದ್ದು ಸಹಕಾರ ಇಲ್ಲದೆ ಬೆಳೆದಿದ್ರೆ ಅದನ್ನ ರಿಯಲ್ ಫೆಮಿನಿಸಮ್ ಅಂತ ನಾನು ಕರಿತಿದ್ದೆ. ಆದ್ರೆ ನೀವು ಯಾವುದೋ ಒಬ್ಬ ಆಲ್ರೆಡಿ ಮ್ಯಾರಿಡ್ ವ್ಯಕ್ತಿ, ಅಂತಹ ವ್ಯಕ್ತಿಯ ಜೊತೆಗೆ ನೀವು ದೊಡ್ಡ ಹೀರೋಯಿನ್ನೂ ಆಗ್ಲಿಲ್ಲ, ಅದರಲ್ಲಿ ತಪ್ಪಂತ ಹೇಳ್ತಾ ಇಲ್ಲ. ಕೆಲವೊಂದ್ಸತಿ ನಾವೇನ್ ಅನ್ಕೊಂಡಿರ್ತೀವಿ ಅದು ನಮ್ಮ ಹಣೆಯಲ್ಲಿ ಬರ್ದಿರೋದಿಲ್ಲ. ಆದ್ರೆ ನೀವ್ ಏನಕ್ಕೆ ಬಿಟ್ಟು ಹೋಗಿದ್ರಿ ಅದನ್ನ ಅಚೀವ್ ಮಾಡುವ ಸಲುವಾಗಿ ಯಾವುದೋ ವ್ಯಕ್ತಿಯ ಸಹಾಯವನ್ನ ಈ ರೀತಿ ತಗೋಬಾರ್ದಿತ್ತು. ಅದು ದೊಡ್ಡ ರಾಂಗ್ ಮೆಸೇಜ್ ಅನ್ನ ಎಲ್ಲ ಕೊಡುತ್ತೆ ಅಂತಂದ್ರೆ, ಯಾವುದೇ ಹೆಣ್ಣು ಮಕ್ಕಳು ಅವರ ಸ್ವಂತ ಬಲದಲ್ಲಿ ಮೇಲ್ ಬಂದ್ರೂ ಕೂಡ ಅವ್ರನ್ನ ಅನುಮಾನಾಸ್ಪದವಾಗಿ ನೋಡುವಂತಹ ಪರಿಸ್ಥಿತಿಯನ್ನ ಈ ಸಮಾಜದಲ್ಲಿ ಕ್ರಿಯೇಟ್ ಮಾಡೋರೆ ನಿಮ್ಮ ರೀತಿಯ ಹೆಣ್ಣು ಮಕ್ಕಳು. ಇಂಥ ಹೆಣ್ಣು ಮಕ್ಕಳನ್ನ ಯೂಸ್ ಮಾಡ್ಕೊಳ್ಬಹುದು. ಕೇವಲ ಒಬ್ಬ ಆಬ್ಜೆಕ್ಟ್ ಅವಳು, ದುಡ್ಡು ಇದ್ಬಿಟ್ರೆ ಹೆಣ್ಮಕ್ಳು ಬಿದ್ದ್ಬಿಡ್ತಾರೆ, ಅವಳಿಗೆ ಪೊಲಿಟಿಕಲ್ ಏನಾದ್ರು ಕೊಡಿಸ್ತೀನಿ ಅಂತಂದ್ರೆ ಅವಳು ನನ್ನ ಜೊತೆ ಮಲ್ಕೊಂಡ್ಬಿಡ್ತಾಳೆ, ಅವಳಿಗೆ ನಾನು ಇದನ್ನ ಕೊಡ್ತೀನಿ, ಐಷಾರಾಮ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತಂದ್ರೆ ಎಲ್ಲದಕ್ಕೂ ರೆಡಿ ಇಡ್ತಾಳೆ ಅನ್ನೋ ಈ ಮೇಲ್ ಶವನಿಸಮ್ಗೆ ಪ್ರೋತ್ಸಾಹ ಕೊಡ್ತಾ ಇರೋದು ಕೂಡ ಇಂಥ ವ್ಯಕ್ತಿತ್ವಗಳೇ. ಏನಾದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ನಾನು ಸಾಕ್ತೀನಿ, ಅವಳಿಗೊಂದು ಒಳ್ಳೆ ಲೈಫ್ ಕೊಡ್ತೀನಿ, ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ, ಹಿಂಗಿದೊಂದು ಮೈಂಡ್ ಸೆಟ್ ಇದ್ದಿದ್ರೆ ನೀವು ಎಷ್ಟೋ ಜನರಿಗೆ ಮಾದರಿ ಆಗ್ತಾ ಇದ್ರಿ ಪವಿತ್ರ ಗೌಡ ಅವರೇ. ಇಲ್ಲಿ ನೀವು ಈ ಒಂದು ವ್ಯಕ್ತಿತ್ವದಲ್ಲಿ ಅಂದ್ರೆ ನನಗೆ ದುಡ್ಡು ಹಣ ಹೆಸರು ಎಲ್ಲಾ ಬೇಕು, ಆದ್ರೆ ನಾನು ಕಷ್ಟ ಪಡೋದಿಲ್ಲ, ಯಾವ ವ್ಯಕ್ತಿ ಅದನ್ನ ಆಲ್ರೆಡಿ ಪಡ್ಕೊಂಡಿದ್ದಾರೆ ಅವ್ರನ್ನ ಪ್ರೀತಿ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅದು ಅವರ ಪರ್ಸನಲ್ ಆಗಿರುತ್ತೆ. ಹಾಗಾಗಿ ನಾವು ಪ್ರೀತಿ ಇತ್ತು ಇಲ್ಲ ಅಂತ ಕಮೆಂಟ್ ಮಾಡೋದು ತಪ್ಪು. ಅವರಿಬ್ಬರ ನಡುವೆ ಏನ್ ಬಾಂಧವ್ಯ ಇದೆ ಅನ್ನುವಂಥದ್ದು ಅವರಿಬ್ಬರಿಗೆ ಗೊತ್ತು. ಹಾಗಾಗಿ ಪ್ರೀತಿಯನ್ನ ಮಧ್ಯದಲ್ಲಿ ತರೋದು ಬೇಡ. ಆದ್ರೆ ಆ ಪ್ರೀತಿಯ ವ್ಯಾಖ್ಯಾನದ ಸುತ್ತ ಇರುವಂತಹ ಪರಿಸರವನ್ನ ಕೂಡ ಗಮನಿಸಬೇಕಾಗತ್ತೆ. ಸೊ ಈ ಒಂದು ಆಂಗಲ್ ಅಲ್ಲಿ ಪವಿತ್ರ ಗೌಡ ಕೂಡ ವಿಲನ್. ನೆಕ್ಸ್ಟ್, ಈ ಕೆಲವು ಜನ ನಮ್ಮ ಮೊದಲನೇ ಅತ್ತಿಗೆ ಚೆನ್ನಾಗಿದ್ರು, ಅವರು ಮಧ್ಯದಲ್ಲಿ ಬಂದ್ರು, ಮತ್ತೊಂದು ಮರದೊಂದು ಅಂತ ಯಾರು ವಿಜಯಲಕ್ಷ್ಮಿಯನ್ನ ಪಾಪ ಅಂತ ಕರಿತಾ ಇದ್ದೀರಾ. 2011 ಸಮಯದಲ್ಲಿ ಸಾಯುವ ರೀತಿಯಲ್ಲಿ ಇವ್ರನ್ನ ಹೊಡಿತಾರೆ ದರ್ಶನ್. ಅಂದ್ರೆ ಒಂದು ಹುಡುಗಿಯನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡು ಅವಳತ್ರ ಮಾತಾಡೋ ಒಂದು ಫುಟೇಜ್ ಇದೆ, ಹಳೆ ಆಡಿಯೋ ಅಂತೆ, ನಾನು ಕೇಳಿರ್ಲಿಲ್ಲ. ಅಂದ್ರೆ ಕಿವಿ ಎಷ್ಟು ಇಂಥದ್ದು ಮಾತಾಡಕ್ ಸಾಧ್ಯ? ಒಂದು ಪ್ರೀತಿಸಿ ಮದುವೆ ಆಗಿರುವಂತಹ ಹುಡುಗಿಗೆ ಯಾರಿಗೂ ಮಾತಾಡಕ್ ಸಾಧ್ಯ ಇಲ್ಲ. ಅಮ್ಮನ ವಿಷಯ ತೆಗಿತಾರೆ, ಹೆಣ್ಣು ಕೊಟ್ಟಂತಹ ಮಾವ ಹಾಗೂ ಅತ್ತೆ ತಂದೆ ತಾಯಿ ಸಮಾನ ಅಂತ ಕರೀತಾರೆ. ಅಂತಹ ತಾಯಿ ಸಮಾನದ ಅತ್ತೆಗೆ ಎಂತೆಂಥ ಮಾತನ್ನ ಆಡ್ತಾರೆ, ಹೆಂಡತಿಗೆ ಧಮಕಿ, ಥರ್ಡ್ ಗ್ರೇಡು ಅಲ್ಲ ಅದು ಏನ್ ಹೇಳ್ಬೇಕು ಗೊತ್ತಿಲ್ಲ ನನ್ಗೆ ಆ ಭಾಷೆಗೆ. ಅಂತ ಮಾತನ್ನ ಸ್ವಂತ ಹೆಂಡತಿಗೆ ಯೂಸ್ ಮಾಡ್ತಾರೆ, ಹೊಡಿತಾರೆ, ಸತ್ತೋಗ್ತಾರೆ ಅನ್ನೋ ಲೆವೆಲ್ಗೆ ಹೊಡಿತಾರೆ. ದೊಡ್ಡ ಗಲಾಟೆ ಆಗತ್ತೆ. ಆ ಗಲಾಟೆ ಆದ್ಮೇಲೂ ಕೂಡ ವಿಜಯಲಕ್ಷ್ಮಿ ತನ್ನ ಗಂಡ ಇಂಥವನು ಅಂತ ಸರಿಯಾಗಿ ರಿಯಲೈಸ್ ಮಾಡ್ಕೊಳ್ಳದೆ, ಓಕೆ ಮದುವೆ ಟೈಮಲ್ಲಿ ನೀವು ಚಿಕ್ಕ ಏಜ್ ಅವ್ರಿದ್ರಿ, ಈ ಫೇಕ್ ಮಸ್ಕ್ಯುಲಾನಿಟಿ ಅಂತಂದ್ರೆ ಏನು ಅಂತ ಗೊತ್ತಿರಲ್ಲ, ನಾರ್ಸಿಸಮ್ ಅಂತಂದ್ರೆ ಏನು ಅಂತ ಗೊತ್ತಿರಲ್ಲ, ನೋಡಿದ್ರಿ, ಇಷ್ಟ ಆಯ್ತು, ಮದುವೆ ಆಗ್ಬಿಟ್ರಿ, ಒಪ್ಕೋಣ. ಆದ್ರೆ ಸಂಬಂಧದಲ್ಲಿ ಯಾವಾಗ ಆ ಸಂಸಾರ ಅನ್ನೋದು ಕಳೆದ ಹಾಗೆ ಆ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಅನ್ನುವಂಥದ್ದು, ಅವರ ಬೇರೆ ಬೇರೆ ಆಂಗಲ್ ಅನ್ನೋದು ಪರಿಚಯ ಆಗತ್ತಲ್ವಾ. ನಿಮ್ಮನ್ನ ಸಾಯೋ ಲೆವೆಲ್ಗೆ ಹೊಡೆದಿರುವಂತಹ ವ್ಯಕ್ತಿಯನ್ನ ನೀವು ಸರಿಯಾಗಿ ಪಾಠ ಕಲಿಸದೆ ಅವನ ಮೇಲಿನ ವ್ಯಾಮೋಹನೋ ಏನೋ ಅದೇನು ಹುಚ್ಚು ಪ್ರೀತಿನೋ ನನಗೆ ಗೊತ್ತಿಲ್ಲ, ನಾಳೆ ಸರಿ ಆಗ್ತಾನೆ, ನಾಡ್ದು ಸರಿ ಆಗ್ತಾನೆ, ಇದು ತುಂಬಾ ಹೆಣ್ಣು ಮಕ್ಕಳಿಗಿದೆ. ನಾನ್ ಸರಿ ಮಾಡ್ಬಿಡ್ತೀನಿ, ಅವ್ನು ಯಾವನೇ ಆಗಿರ್ಲಿ ನನ್ನ ಹತ್ರ ಬಂದು ಕನ್ಫೆಸ್ ಮಾಡ್ಕೊಂಬಿಟ್ಟ ಅಂತಂದ್ರೆ ನನ್ನ ಗಂಡ ಅಥವಾ ನನ್ನ ಬಾಯ್ ಫ್ರೆಂಡ್, ಅವನಿಗೆ ನಾನ್ ಬಾಳ್ಕೊಡ್ತೀನಿ, ನಾನ್ ಸರಿ ಮಾಡ್ತೀನಿ, ಸರಿ ಆಗ್ತಾನೆ ಅನ್ನೋ ಹುಚ್ಚು ಹೆಣ್ಣು ಮಕ್ಕಳಲ್ಲಿ ಆ ಭ್ರಮೆ ಅನ್ನುವಂಥದ್ದು ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರನ್ನು ಕೂಡ ಯಾರು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅನ್ಲೆಸ್ ಆ ಪರ್ಸನ್ಗೆ ಅದು ರಿಯಲೈಸ್ ಆಗ್ಬೇಕು, ನಂದು ಒಂದು ವ್ಯಕ್ತಿತ್ವನ ನನ್ನಿಂದ ನನ್ನ ತಂದೆ ತಾಯಿ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸಂಬಂಧಿಕರು, ನನ್ನ ಫ್ರೆಂಡ್ಸ್ ಈ ರೀತಿಯಲ್ಲಿ ನೋವು ಪಡ್ತಿದ್ದಾರೆ ಅಂತ ಎಲ್ಲಿವರೆಗೂ ಆ ವ್ಯಕ್ತಿಗೆ ಅನಿಸಲ್ಲ, ಆ ವ್ಯಕ್ತಿ ಬದಲಾಗೋದಿಲ್ಲ. ಆ ವ್ಯಕ್ತಿ ಬದಲಾಗ್ಲಿಲ್ಲ ಅಂತಂದ್ರೆ ಅಂತ ಒಂದು ಸಂಬಂಧದಲ್ಲಿ ಇರುವಂತದ್ದೇ ವೇಸ್ಟ್. ಆ ವೇಸ್ಟ್ ಸಂಬಂಧದಲ್ಲಿ ನೀವಿದ್ದುಕೊಂಡು ಕಾರಣಗಳು 1000 ಇರಬಹುದು, ಆದ್ರೆ ಒಂದು ತಾಯಿಯಾಗಿ, ಒಂದು ಹೆಂಗಸಾಗಿ, ಒಂದು ಸಮಾಜಕ್ಕೆ ಕೊಡಬೇಕಾದಂತಹ ನೀವು ಮೆಸೇಜ್ ಏನಾಗಿತ್ತು ಅಂತಂದ್ರೆ, ಇಂಥ ಕ್ರೌರ್ಯವನ್ನ ಅದು ಗಂಡ ಆಗಿರ್ಲಿ, ತಂದೆ ಆಗಿರ್ಲಿ, ಯಾವನೇ ಆಗಿರ್ಲಿ, ನಾನು ಸಹಿಸ್ಕೊಳ್ಳೋದಿಲ್ಲ, ನಾನು ಇದನ್ನ ಹೋರಾಡ್ತೀನಿ ಅನ್ನೋದನ್ನ ನೀವು ನಿಂತ್ಕೊಂಡಿದ್ರಿ ಅಂತಂದ್ರೆ ದರ್ಶನ್ ಇವತ್ತು ಡಿ ಬಾಸ್ ಆಗ್ತಾ ಇರ್ಲಿಲ್ಲ. ದೊಡ್ಡ ತಪ್ಪು ಯಾರದ್ದಾರು ಇದೆ ಇದರಲ್ಲಿ ಅಂತಂದ್ರೆ ವಿಜಯಲಕ್ಷ್ಮಿ ಅವರದ್ದು. ಮೊನ್ನೆ ನಾನು ಒಂದು ನ್ಯೂಸ್ ಚಾನೆಲ್ ನಲ್ಲಿ ನೋಡ್ತಾ ಇದ್ದಂತೆ, ಕೊಲೆ ಆಗಿರೋ ದೊಡ್ಡ ವಿಚಾರ ಆಗಿ ಬೆಂಕಿ ಹೊತ್ಕೊಂಡು ಉರಿತಾ ಇದ್ರೆ ವಿಜಯಲಕ್ಷ್ಮಿ ಅವ್ರದ್ದು ಬೇರೆದೆ, ತಲೆ ಬಿಸಿ ಅವ್ರದ್ದು. ಯಾಕೆ ಪವಿತ್ರ ಗೌಡನನ್ನ ಹೆಂಡತಿ ಅಂತ ಹಾಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮೀಡಿಯಾ ಕಾಲ್ ಮಾಡ್ಕೊಂಡು ಕೇಳ್ತಾ ಇದ್ರಂತೆ. ಅಂದ್ರೆ ಅವರಿಗೆ ಹೆಂಡತಿ ಅಂತ ಕರಿಬಾರ್ದು, ಅವಳನ್ನ ಇಟ್ಕೊಂಡವಳು ಅಂತ ಕರಿಬೇಕು. ಇಟ್ಕೊಂಡಿದ್ರು ಓಕೆ ಅವರಿಗೆ. ಏನ್ ಮೈಂಡ್ ಸೆಟ್ ಇದು ವಿಜಯಲಕ್ಷ್ಮಿ ಅವರೇ? ನೀವೊಂದು ಎಜುಕೇಟೆಡ್ ಪರ್ಸನ್, ನೀವೆಲ್ಲ ಬಾಕಿ
ಸಮಾಜಕ್ಕೆ ಮಾದರಿಯಾಗಿ ಇರಬೇಕಾಗಿರೋರು. ಅಂಥವ್ರದ್ದು ಇಂಥ ಚೀಪ್ ಮೆಂಟ್ಯಾಲಿಟಿ ಅಂತಂದ್ರೆ, ಇಷ್ಟು ನ್ಯಾರೋ ಮೈಂಡೆಡ್ ಆಗಿ ಆಲೋಚನೆ ಮಾಡ್ತೀರಾ, ಇಷ್ಟು ಸೆಲ್ಫಿಶ್ ಆಗಿ ಆಲೋಚನೆ ಮಾಡ್ತೀರಾ ಅಂತಂದ್ರೆ ನಿಮ್ಮಿಂದಾನೆ ದೊಡ್ಡ ಹಂತದಲ್ಲಿ ದರ್ಶನ್ ಡಿ ಬಾಸ್ ಆಗಕ್ಕೆ ಕಾರಣ. ನೆಕ್ಸ್ಟ್, ಈ ಸೋ ಕಾಲ್ಡ್ ಬಾಸ್ ಡಿ ಫ್ಯಾನ್ಸ್ ನೋಡಿ, ಒಬ್ಬರ ಸಿನಿಮಾ ನೋಡೋದು, ಅವರನ್ನ ಪ್ರೀತಿ ಮಾಡೋದು, ಅವರಿಂದ ಆದರ್ಶವನ್ನ ತಗೊಳ್ಳೋದು ತಪ್ಪಲ್ವೇ ಅಲ್ಲ. ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ. ಅಣ್ಣ ನೀನೇ ಅಣ್ಣ, ನೀನ್ ಬಿಟ್ರಿಲ್ಲ ಅಣ್ಣ, ನೀನ್ ಏನ್ ಮಾಡಿದ್ರು ಅದೇ ಅಮೇಜಿಂಗ್ ಅಣ್ಣ. ದರ್ಶನ್ ಅವರ ಸಿನಿಮಾಗಳನ್ನ ಇಲ್ಲಿವರೆಗೂ ನಾನು ಒಂದೇ ಒಂದು ಸಿನಿಮಾವನ್ನ ಕೂಡ ಥಿಯೇಟರ್ಗೆ ಹೋಗಿ ನೋಡಿಲ್ಲ. ಆದ್ರೆ ಕೆಲವೊಂದಷ್ಟು ಸಿನಿಮಾ ನೋಡಿದೀನಿ. ಅದರಲ್ಲಿ ನಮ್ಮ ಪ್ರೀತಿಯ ರಾಮು ನನಗೆ ಇಷ್ಟವಾಗಿರುವಂತಹ ಸಿನಿಮಾ. ಅದನ್ನ ಹೊರತಾಗಿ ಅವರ ಡೈಲಾಗ್ ಇರಬಹುದು, ನರೇಷನ್ ಇರಬಹುದು, ರೌಡಿಸಮ್ನ ಏನ್ ಹೀರೋ ಅದು ಅನ್ನೋ ತರದಲ್ಲಿ ತೋರಿಸೋದು. ಫಸ್ಟ್ ಆಫ್ ಆಲ್ ನಮ್ಮ ಸಮಾಜಕ್ಕೆ ಗೊತ್ತಾಗ್ಬೇಕು, ಹೊಡೆಯೋದು, ಬಡಿಯೋದು, ಕಡಿಯೋದು ಗಂಡಸ್ತನ ಅಲ್ಲ. ಹೆಂಡತಿಯನ್ನ ಹೊಡೆಯೋದು ಗಂಡಸ್ತನ ಅಲ್ಲ. ಹೆಂಡತಿಯನ್ನ ಹೊಡೆದಾದ್ಮೇಲೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಕ್ರಿಯೇಟ್ ಆಗಿರೋದು. ಹೆಂಡತಿ ನೋಡ್ದಾಗುರು ಅವನು ಗಂಡಸು, ಇದು ತಪ್ಪು. ನಿಜವಾದ ಗಂಡಸು ಹೆಂಗಸನ್ನಲ್ಲ, ಯಾರನ್ನು ಹೊಡೆಯೋದಿಲ್ಲ, ಸಮಾಧಾನದಿಂದ ಮಾತಾಡ್ತಾನೆ, ಸಾಮ ದಾಮ ದಂಡ ಭೇದ ಅಂತ ಮಾತಾಡ್ತಾರೆ. ನಿಜವಾಗಿ ಅದನ್ನೇ ಸಿವಿಲೈಸ್ಡ್ ಮೈಂಡ್ ಸೆಟ್ ಅಂತ ಹೇಳೋದು. ಸಿಕ್ಕಿದ್ದಕ್ಕೆಲ್ಲ ಹೊಡಿತೀನಿ, ಹೆಂಡತಿನೂ ಹೊಡಿತೀನಿ, ತಂದೆ ತಾಯಿನೂ ಹೊಡಿತೀನಿ, ಮಕ್ಕಳನ್ನು ಹೊಡಿತೀನಿ, ಬಾಯಿ ಬಂದಂಗ್ ಮಾತಾಡ್ತೀನಿ, ಊರ್ ತುಂಬಾ ನಾನು ವೇಟರ್ ಸಿಕ್ಕರು ಹೊಡಿತೀನಿ. ಏನಿದು, ಇದು ಏನ್ ಮೈಂಡ್ ಸೆಟ್ ಇದು? ಅಂಥವ್ರನ್ನ ನೀವು ಆದರ್ಶ ಅಂತ ಕರಿತೀರಾ? ಅವ್ರನ್ನ ನೀವು ಮನುಷ್ಯರಾಗಿದ್ದವ್ರನ್ನ ದೇವರ ಸ್ಥಾನಕ್ಕೆ ಕೂರಿಸ್ತೀರಾ? ಏನ್ ಮಾಡಿದ್ರು ಜೈ ಜೈ, ಅವ್ರದ್ದು ಸಂಘ ಅಂತೆ, ಮತ್ತೊಂದಂತೆ, ಮರದೊಂದಂತೆ. ಏನ್ ಆದರ್ಶದಲ್ಲಿ ಅವ್ರನ್ನ ನೀವು ಇಟ್ಕೋತೀರಾ? ಅವರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಈ ತರ ಶಿಷ್ಯ ಆಗಕ್ ಹೋಗ್ತೀರಾ, ಫ್ಯಾನ್ಸ್ ಆಗಕ್ ಹೋಗ್ತೀರಾ, ದಯವಿಟ್ಟು ನೀವು ಎಲ್ಲಿಂದ ಬರ್ತಿದ್ದೀರಾ ಅನ್ನೋದನ್ನ, ನಿಮ್ಮನ್ನ ನಂಬ್ಕೊಂಡು ಯಾರಿದ್ದಾರೆ ಅಂತ ದಯವಿಟ್ಟು ಒಂದ್ಸತಿ ಆಲೋಚನೆ ಮಾಡಿ. ಅಭಿಮಾನ ತಪ್ಪಲ್ವೇ ಅಲ್ಲ. ಮೊನ್ನೆ ಅವರು ಯಾರು, ಅವನು A7 A8 ಅನ್ಕೋತೀನಿ, ಅನುಕುಮಾರು ಅನಿಲ್ ಏನೋ ಅಂತ ಹೆಸರಿದೆ ಅಲ್ಲ, ಅವ್ರ ತಂದೆ ತಾಯಿ ನೋಡಿದ್ರೆ ಕರುಳು ಹಿಂಡುತ್ತೆ ರೀ. ಆ ತಂದೆ ಮೀಡಿಯಾ ಹತ್ರ ಮಾತಾಡುವಾಗ ನನ್ ಮಗ ಅಂದ್ರೆ ನಂಗೆ ಪ್ರಾಣ ರೀ ಅಂತ ಮಾತಾಡ್ತಿದ್ದಾರೆ. ಮಾತಾಡಿದ್ದು ಒಂದು 10 ನಿಮಿಷದ ನಂತರ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ವ್ಯಕ್ತಿ. ನೀವು ಹಣ 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 ಅಂತ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತೀರಾ. ನಿಮ್ ತಂದೆ ತಾಯಿ ಪರಿಸ್ಥಿತಿ ಅನಾಥ ಹೆಣ ಅಲ್ರಿ. ಯಾರ್ರೀ ದಿಕ್ಕು ಆ ತಾಯಿಗೆ? ಇಡೀ ಜೀವನ ವಾಪಸ್ ತರಕ್ಕಾಗತ್ತ ನಿಮ್ಮ ತಂದೆಯನ್ನ? ಸಾಯುವಾಗಾದ್ರೂ ನೆಮ್ಮದಿಯಿಂದ ಸತ್ತೋಗಿದ್ರೆ ಬೇಜಾರಿರ್ಲಿಲ್ಲ ಅಲ್ಲ. ಕೊರಗಲ್ಲಿ ಸತ್ತೋದ್ರು ಅವರು. ನನ್ ಮಗನ್ ಅರೆಸ್ಟ್ ಮಾಡ್ಬಿಟ್ರು, ನನ್ ಮಗನ್ ಮಾನ ಮರ್ಯಾದೆ ಹೋಯ್ತು ಅಂತ ನೋವಲ್ಲಿ ಸತ್ತೋದ್ರಲ್ರಿ. ಬದುಕುವಾಗಂತೂ ನೆಮ್ಮದಿ ಸಿಗ್ಲಿಲ್ಲ, ಸಾಯುವಾಗಾದ್ರೂ ನೆಮ್ಮದಿ ಸಿಗ್ಬೋದಿತ್ತಲ್ಲ ಆ ಬಡಪಾಯಿ ಜೀವಕ್ಕೆ. ಅದು ಬಡಪಾಯಿ ಜೀವ. ಇಂಥ ಅಭಿಮಾನ ಅನ್ನುವಂಥದ್ದಿದೆ ಅಲ್ಲ, ಇದು ಅಭಿಮಾನ ಅಲ್ಲ. ನೀವ್ ಅನ್ಕೊಂಡಿರೋ ಪ್ರಕಾರ ರಾಡ್ ಅನ್ನ ತೆಗೆದು ಹೊಡೆಯೋದು, ಚೈನಲ್ಲಿ ಎಳೆಯೋದು, ರೇಣುಕಾ ಸ್ವಾಮಿಯನ್ನ ಸಿನಿಮಾನೇ ನಿಮ್ಮೊಳಗ, ನೀವೋ ಸಿನಿಮಾದೊಳಗೋ ಅನ್ನೋ ತರದಲ್ಲಿ ಕೊಂದ್ರಲ್ಲ. ಎಲ್ಲಿಂದ ಬರುತ್ತೆ ಈ ಕ್ರೌರ್ಯ? ಯಾಕೆ ಬರುತ್ತೆ? ಯಾರ್ದೋ ಮನೆ ಮಗ ಅವನು ಕಾಲಿಗೆ ಬಿದ್ದು ಬೇಡ್ಕೊಂಡಂತೆ. ಇನ್ಫ್ಯಾಕ್ಟ್ ಅವನು ಬರೋವರೆಗೂ ಬಂದು ಅವನನ್ನ ಹೊಡೆದು ಎಲ್ಲ ಮಾಡೋವರೆಗೂ ಯಾರು ಪವಿತ್ರ ಗೌಡ ಕಾರಣ ಅಂತ ಹೇಳ್ತಿದ್ದಾರೆ. ಪವಿತ್ರ ಗೌಡಗೆ ಗೊತ್ತಿಲ್ಲ ಅದು ರೇಣುಕಾ ಸ್ವಾಮಿ ಅಂತ. ಆರ್ಭಟ ಶುರುವಾಗಿದ್ದು ಈ ಸೋ ಕಾಲ್ಡ್ ಡಿ ಬಾಸ್ ಇಂದ. ನೋಡು, ನಿಂಗೆ ಸರ್ಪ್ರೈಸ್ ಕೊಡ್ತೀನಿ, ಗಿಫ್ಟ್ ತೋರಿಸ್ತೀನಿ ಬಾ. ಒಬ್ಬರನ್ನ ಹೊಡೆದು ಹೆಣ ಮಾಡೋದು ಗಿಫ್ಟಾ? ಯಾವ ಹೆಂಗಸಿಗೆ ಆ ಗಿಫ್ಟ್ ಇಷ್ಟ ಆಗತ್ತೆ? ಯಾವ ಮನುಷ್ಯಂಗೆ ಆ ಗಿಫ್ಟ್ ಇಷ್ಟ ಆಗತ್ತೆ? ಈ ಯಾರ್ಯಾರೆಲ್ಲ ಶಿಸ್ತಿ ಆಗಿ ಓಡಾಡಿದಿರಲ್ಲ, ಯಾರ್ಯಾರೆಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳು ಅಂತ ಓಡಾಡಿದಿರಲ್ಲ, ನಿಮ್ ಮನೆ ಅಲ್ಲ ಏನ್ರಿ ಸಿಗತ್ತೆ? ಹೆಣ ಬಿಟ್ಟು ಇನ್ನೇನ್ ಸಿಗಕ್ ಸಾಧ್ಯ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ನಟ ಇರ್ಲಿ, ಕೇವಲ ದರ್ಶನ್ ಅಂತಲ್ಲ, ಯಾವುದೇ ವ್ಯಕ್ತಿ ಇರ್ಲಿ, ಯಾವುದೇ ಪೊಲಿಟಿಕಲ್ ಲೀಡರ್ ಆಗಿರಿ, ನಿಮ್ಮ ಪ್ರಾಣಕ್ಕಿಂತ, ನಿಮ್ಮ ತಂದೆ ತಾಯಿಗಿಂತ, ನಿಮ್ಮ ಫ್ರೆಂಡ್ಸ್ಗಿಂತ, ನಿಮಗ್ ಕಷ್ಟ ಅಂತಂದ್ರೆ ಓಡ್ ಬರ್ತಾರಲ್ಲ ಅವ್ರಿಗಿಂತ ದೊಡ್ಡವ್ರಲ್ಲ. ಅವರಿಗೆಲ್ಲ ನೀವು ಕೇವಲ ಒಂದು ಪ್ರಾಡಕ್ಟ್. ನೆನ್ಪಿಟ್ಕೊಳ್ಳಿ, ಜೈ ಅಂತ ಹೇಳಕ್ಕೆ ಒಂದ್ 500 ರೂಪಾಯಿ ಕೊಟ್ಟು ಊಟ ಮಾಡ್ದೇನೋ ಅಂತ ಬಿರಿಯಾನಿ ತಿನ್ಸ್ಬಿಟ್ರೆ ಅವ್ರಿಗಷ್ಟೇ. ಏನು ದೊಡ್ಡದಾಗಿ ನಿಮ್ಗೆ ಅವ್ರು ದಾನ ಮಾಡ್ತಾ ಇಲ್ಲ. ನಿಮ್ಮಿಂದಾನೇ ಅವರ ಅಸ್ತಿತ್ವ, ನೀವು ನೋಡೋ ಸಿನಿಮಾದಿಂದಾನೇ ಅವರು ಈ ವ್ಯಕ್ತಿ ಆಗಿರೋದು. ಅವರ ಎಕ್ಸಿಸ್ಟೆನ್ಸ್ ಇರೋದೇ ನೀವು ಕೊಡುವಂತಹ ಹಣದಿಂದ. ನಿಮಗಿಂದು ರಿಟರ್ನ್ ಆಗಿ ಕೊಡೋದು ಒಂದು ಬಿರಿಯಾನಿ, 1 ಪೀಸ್ ಕೇಕು. ಅದಕ್ಕೋಸ್ಕರ ನೀವು ಫ್ಯಾಮಿಲಿಯನ್ನ ತಿರಸ್ಕಾರ ಮಾಡ್ತಿದ್ದೀರಾ, ತಂದೆ ತಾಯಿಯನ್ನ ತಿರಸ್ಕಾರ ಮಾಡ್ತಿದ್ದೀರಾ ಅಂತಂದ್ರೆ ಯಾವನ್ನೋ ಯಾಕೆ ನೀವು ಹೀರೋ ಆಗಿ ನೋಡ್ತೀರಾ? ನಿಮ್ಮ ಜೀವನದಲ್ಲಿ ನೀವು ಹೀರೋ ಆಗಿರಿ. ಈ ದರ್ಶನ್ನು ಮತ್ತೊಬ್ರು ಮರದೊಂದು ಆದರ್ಶ ತಗೊಳ್ಳಿ. ಒಳ್ಳೇದೇನು ಹೇಳ್ತಾರೆ ಆ ಆದರ್ಶವನ್ನ ಇಟ್ಕೊಳ್ಳಿ. ಅದನ್ನ ಹೊರತಾಗಿ ಅವರಲ್ಲ ಹೀರೋ, ನೀವ್ ಹೀರೋ. ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಯನ್ನ ಕಷ್ಟಪಟ್ಟು ನೀವು ಸಾಕ್ತಾ ಇದ್ದೀರಾ ಅಂತಂದ್ರೆ ನೀವು ಕಂಡ್ರಿ ಹೀರೋ.
ಇವರಿಗೆಲ್ಲ ಕಾಲ್ ಮುಗಿಯೋದು, ಕೈ ಮುಗಿಯೋದು, ಜೈ ಹೇಳೋದು, ಕರ್ನಾಟಕದ ಬಾವುಟದ ಮೇಲೆ ಇವರ ಫೋಟೋ, ಶೇಮ್ ಆನ್ ದೆಮ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಂದ್ರೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತ್ ನಾಗ್ ಇಡೀ ಪ್ರಪಂಚ ತಿರುಗಿ ನೋಡೋ ರೀತಿಯಲ್ಲಿ ಸಿನಿಮಾವನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಇವತ್ತು ಸ್ಯಾಂಡಲ್ವುಡ್ ಅಂತಂದ್ರೆ ಏನ್ ಗೌರವ ಉಳಿತು? ಇವರನ್ನ ನೀವು ಕನ್ನಡತನಕ್ಕೆ ಸಮೀಕರಿಸಿ ಮಾತಾಡ್ತೀರಾ, ಆವಾಗ ನೀವು ಕನ್ನಡದ ವಿರೋಧಿಗಳಾಗ್ತೀರಾ. ನೆನಪಿಟ್ಕೊಳ್ಳಿ, ಕನ್ನಡದ ಬಾವುಟದಲ್ಲಿ ಇಂಥ ಆರೋಪಿಗಳನ್ನ, ಇಂಥ ಕೊಲೆಗಡಕರನ್ನ, ಇಂಥ ಸೈಕೋಗಳನ್ನ ದಯವಿಟ್ಟು ತರಬೇಡಿ. ಕೇವಲ ನಟರು ಅಂತಲ್ಲ, ಯಾವುದೇ ಪೊಲಿಟಿಕಲ್ ಲೀಡರ್ ಇರ್ಲಿ, ಆ ವ್ಯಕ್ತಿ ಆರಾಮಾಗಿರ್ತಾನೆ, ಅವ್ರ ಮನೇಲಿ ಹೆಣ ಬೀಳೋದಿಲ್ಲ. ಸಾಯೋದು ಬಡವರ ಮನೆಯ ಮಕ್ಕಳೇ. ನೆನಪಿಟ್ಕೊಳ್ಳಿ, ಯಾರದ್ದೇ ಅಭಿಮಾನ ಅನ್ನುವಂಥದ್ದು ನಿಮ್ಮ ಮನೆಯ ಶಾಂತಿಯನ್ನ ಹಾಳು ಮಾಡುವ ಹಾಗೆ ಇದ್ರೆ ಆ ಅಭಿಮಾನಕ್ಕೆ ನಮಸ್ಕಾರ ಹೇಳಿ ಬನ್ನಿ. ನೆಕ್ಸ್ಟ್, ಈ ಅಭಿಮಾನದಿಂದ ಹಾಗೆ ಬಹಳಷ್ಟು ಜನ ನ್ಯೂಸ್ ಚಾನೆಲ್ ಸೇರಿದ ಹಾಗೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ ಅವರು ಕೂಡ ದರ್ಶನ್ ಈಗಾಗಕ್ಕೆ ಆ ಬೋಸ್ಟಿ ಫ್ಯಾನ್ಸೇ ಕಾರಣ, ಅವರೆಲ್ಲ ಅಣ್ಣ ನೀನ್ ಏನ್ ಮಾಡಿದ್ರು ಸರಿ, ನೀನೇ ದೇವ್ರು, ನೀನ್ ಮಾಡಿದ್ದಲ್ಲ, ನೀನ್ ನಡೆದಿದ್ದಲ್ಲ ದಾರಿಯ, ನೀನೇ ಆನೆ, ನೀನೇ ಗಜ ಅಂತಲ್ಲ ಅವ್ರನ್ನ ಹುಯಿಲೆಬ್ಸಿದ್ದು ಈ ಫ್ಯಾನ್ಸ್ ಅನ್ನು ಬಡಿಬೇಕು, ಮೊದಲು ಅವ್ರನ್ನ ಬೈಬೇಕು ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಕಾರ, ನಾನು ಬಿಲೀವ್ ಮಾಡುವ ಪ್ರಕಾರ, ನಮ್ಮ ಫ್ಯಾನ್ಸ್ ಅಂತ, ನಮ್ಮನ್ನ ಇಷ್ಟಪಡೋರು ಅಂತ ಯಾರಿರ್ತಾರಲ್ವಾ, ದೇ ಆರ್ ಅವರ್ ರಿಫ್ಲೆಕ್ಷನ್. ಅಂತಂದ್ರೆ ನನ್ನನ್ನ ನೋಡುವವರು, ನನ್ನ ವ್ಯಕ್ತಿತ್ವವನ್ನ, ನಾನು ಮಾತಾಡುವಂತಹ ವಿಚಾರವನ್ನ ಯಾರು ಅಡ್ಮೈರ್ ಮಾಡ್ತಿದ್ದಾರೆ, ಅದಕ್ಕೆ ನನಗೆ ರಿಲೇಟ್ ಆಗ್ತಾ ಇದೆ ಈ ಕಾಂಟೆಂಟ್ ಅಂತ ಅರ್ಥ ಮಾಡ್ಕೊಳ್ತಾರೆ ಅಂತಂದ್ರೆ ನಿಮ್ಮ ಹತ್ತಿರುವಂತಹ ವ್ಯಕ್ತಿಗಳು ನಿಮ್ಮ ತರದ್ದೇ ವ್ಯಕ್ತಿಗಳಾಗಿರ್ತಾರೆ. ಆ ಕಾರಣದಿಂದನೇ ಅವರು ನಿಮಗೆ ಅಟ್ರಾಕ್ಟ್ ಆಗ್ತಾರೆ. ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಕರೆಯೋದು. ನಾವ್ ಯಾವ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ, ನಮ್ಮ ಹತ್ರ ಹಂಗಿದ್ದೇ ಜನ ಬಂದು ಸೇರ್ಕೋತಾರೆ. ನಾನು ಇದನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಸರ್ತಿ ಹೇಳಿದ್ದೀನಿ, ನನಗೆ ನಂತರದ್ದು ಫಾಲೋವರ್ಸ್ ಬೇಕು, ನಂತರದ ಟ್ರೈಬ್ ಮೆಂಬರ್ಸ್. ನಾನಂತವ್ರನ್ನ ಫ್ಯಾನ್ ಅಂತ ಕೂಡ ಕರೆಯೋದಿಲ್ಲ, ನಾನು ಅದನ್ನ ಟ್ರೈಬ್ ಅಂತ ಕರಿತೀನಿ. ಅಂದ್ರೆ ಒಂದೇ ರೀತಿಯ ಮನಸ್ಥಿತಿಯನ್ನ ಹೊಂದಿರೋರು. ಇದನ್ನ ಸೈಕಾಲಜಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಬರುತ್ತೆ. ಅಂದ್ರೆ ನೀವು ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅಂಥ 5 ವ್ಯಕ್ತಿಗಳು ಇರ್ತಾರಲ್ವ, ಅವ್ರನ್ನ ತಗೊಳ್ಳಿ, ಆ 5 ವ್ಯಕ್ತಿತ್ವದ ಆವರೇಜ್ ಆಗಿರ್ತೀರಾ ನೀವು ಅಂತ ಅಂದಮೇಲೆ ದರ್ಶನ್ ಇಂದ ಫ್ಯಾನ್ಸ್ ಇಂದ ದರ್ಶನ ನೀವು ಆಲೋಚನೆ ಮಾಡಿ. ಜೊತೆಗೆ ಈ ದರ್ಶನ್ ಯಾವಾಗ ಏನು ಅಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲದೆ ಸ್ವಂತ ಇದರಿಂದ ಅಪ್ಪಂದು ತೂಗುದೀಪ ಶ್ರೀನಿವಾಸ್ ಅನ್ನುವಂಥ ಹೆಸರಿದ್ರೂ ಕೂಡ ಇವ್ರು ಕಷ್ಟಪಟ್ಟಿದ್ದಾರೆ, ಎಲ್ಲರ ಹತ್ರ ಹೋಗಿ ಅವಕಾಶ ಕೇಳಿದ್ದಾರೆ, ಸೈಕಲ್ ಹೊಡೆದಿದ್ದಾರೆ. ಅಂಥ ಒಂದು ಹಂಬಲ್ ಬ್ಯಾಕ್ಗ್ರೌಂಡ್ ಇಂದ ಬರುವಾಗ ನೀವು ಬೆಳೀತಾ 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 ಯಾರು ಆ ಹಂಬಲ್ ಬ್ಯಾಕ್ಗ್ರೌಂಡ್ ಇರ್ತಾರಲ್ವಾ ಅಂಥವ್ರನ್ನ ಬೆಳೆಸುವಂಥದ್ದನ್ನ ಕಲ್ತ್ಕೋಬೇಕಿತ್ತು. ನೀವು ಎಂಪಥೆಟಿಕ್ ಆಗಿರ್ಬೇಕು. ಹೀರೋಗೂ ವಿಲನ್ಗೂ ಏನು ಡಿಫ್ರೆನ್ಸ್ ಗೊತ್ತಾ? ಹೀರೋ ಯಾವತ್ತೂ ಕೂಡ ನಾನು ಕಷ್ಟಪಟ್ಟಿದ್ದೀನಿ, ಬೇರೆಯವ್ರು ಕಷ್ಟಪಡೋದು ಬೇಡ, ನಾನು ಅವನಿಗೆ ಸಹಾಯ ಮಾಡ್ತೀನಿ, ಅವನಿಗೆ ಸಹಾಯ ಮಾಡ್ತೀನಿ, ಇದು ಹೀರೋ ಮ್ಯಾನರಿಸಮ್. ವಿಲ್ಲನ್ ಯಾರು ಅಂತಂದ್ರೆ ನಾನು ಕಷ್ಟಪಟ್ಟಿದ್ದೀನಿ, ಸಮಾಜ ನನಗೆ ಕಷ್ಟ ಕೊಟ್ಟಿದೆ, ನಾನು ಸಮಾಜಕ್ಕೆ ಕಷ್ಟ ಕೊಡ್ತೀನಿ. ಈ ಮೈಂಡ್ ಸೆಟ್ ದರ್ಶನ್ ಅವರದ್ದು. ಅವ್ರು ಯಾರನ್ರಿ ಹತ್ರ ಇಟ್ಕೊಂಡಿದ್ದಾರೆ? ದರ್ಶನ್ ಅವರ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳನ್ನ ನೋಡಿ ನೀವು, ಅಣ್ಣ ನೀವು ಏನು ಮಾಡಿದ್ರು ಅಮೇಝಿಂಗ್, ನೀವು ಡಿ ಬಾಸ್, ನೀವು ಗುರು, ನೀವು ಹಂಗೆ ಹಿಂಗೆ ಅಂತ ಆ ಹೊಗಳು ಭಟ್ರನ್ನ ಬಿಟ್ರೆ ಯಾರಾದ್ರೂ ಬುದ್ಧಿ ಹೇಳಕ್ ಬಂದ್ರು, ದರ್ಶನ್ ನೀವು ಮಾಡ್ತಾ ಇರೋ ಸರಿ ಇಲ್ಲ ರೀ, ನೀವು ಹೇಳ್ತಿರೋದೊಂದು ಮಾಡ್ತಾ ಇರೋದೊಂದು. ಪ್ರೊಡ್ಯೂಸರ್ಸ್ ವಾಪಸ್ ಅವ್ರ ಹತ್ರ ಕೆಲಸ ಮಾಡಕ್ ಬರಲ್ಲ, ಪ್ರೊಡ್ಯೂಸರ್ಗೆ ಹೊಡಿಯೋದು, ಹೀರೋಯಿನ್ಗೆ ಹೊಡಿಯೋದು. ದರ್ಶನ್ ಅವರ ಸಿನಿಮಾಗೆ ಯಾರಾದ್ರೂ ಹೀರೋಯಿನ್ ಆದ್ರು ಅಂತಂದ್ರೆ ಸಮಾಜದಲ್ಲಿ ಅವ್ರನ್ನ ಡೌಟ್ಫುಲಿ ನೋಡುವಂತ ಪರಿಸ್ಥಿತಿ ಇದೆ. ಇಂಥ ವ್ಯಕ್ತಿ ಯಾರ್ಯಾರಲ್ಲ ವೆನ್ ಮೆನ್ ಇನ್ ಲವ್ ಅವ್ರನ್ನ ಕೊಲೆ ಮಾಡೋಕ್ಕೂ ಹಿಂಜರಿಯಲ್ಲ, ಅಷ್ಟು ಪ್ಯೂರ್ ಆಗಿ ಲವ್ ಮಾಡ್ತಾ ಇದ್ರು ದರ್ಶನ್ ಅಂತ ಹೇಳ್ತೀರಾ, ಹಂಗಿದ್ದನ್ನ ಪ್ರಮೋಟ್ ಮಾಡ್ತೀರಾ, ಅಂತ ರೀಲ್ ಎಲ್ಲ ಕಟ್ ಮಾಡಿ ಹಾಕೊಳ್ತಾ ಇದ್ದೀರಾ. ದರ್ಶನ್ ಅವರ ಇಮೇಜ್ ಇಂಡಸ್ಟ್ರಿಯಲ್ಲಿ ಸರಿಯಾಗಿ ಕುತ್ಕೊಂಡು ಮಾತಾಡಿ ಬೇರೆ ಇದೆ. ಹೆಣ್ಮಕ್ಳನ್ನ ಗೌರವಿಸ್ತಾರ ಅವರು ಅಥವಾ ಆಬ್ಜೆಕ್ಟಿಫೈ ಮಾಡ್ತಾರಾ ಅನ್ನೋದಕ್ಕೆ ಅವ್ರದ್ದು ಒಂದು ಆಡಿಯೋ ವೈರಲ್ ಆಗಿತ್ತಲ್ಲ, ಅದು ಸಾಕು, ಅದು ತಿಳಿಸ್ಬಿಡುತ್ತೆ ದರ್ಶನ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದು. ದಟ್ ಇಸ್ ವೆರಿ ಕ್ಲಿಯರ್. ಹಾಗಾಗಿ ಅಂಥವ್ರನ್ನ ಸುತ್ತಮುತ್ತಲು ಯಾರು ಬುದ್ಧಿ ಹೇಳಕ್ ಬಂದ್ರು, ನೀವು ಮಾಡ್ತಾ ಇರೋದಷ್ಟು ಸರಿ ಇಲ್ಲ, ಹಿಂಗೇನಾದ್ರೂ ಹೇಳಕ್ ಬಂದ್ರು ಅಂತಂದ್ರೆ ಅಂಥವ್ರನ್ನ ನೀನೇನು ಕೊಡಂಗೇನೋ, ನೀನು ಅವನೇನೋ ಏಕವಚನದಲ್ಲಿ ಮಾತಾಡಿ ಅವನೊಬ್ಬ ಮನುಷ್ಯ ಆ ಮಿನಿಮಮ್ ರೆಸ್ಪೆಕ್ಟ್ ಅನ್ನು ಕೊಡೋದೇ. ನಾನು ಯಾರು, ನನ್ನ ಹತ್ರ ಏನು ಕಾರ್ ಇದೆ, ಹಂಗೆ ಹಿಂಗೆ ಅಂತ ಮೀಡಿಯಾದ ಮುಂದೆ ಜಗಳ ಆಡಿ ಮೀಡಿಯಾದವ್ರನ್ನೆಲ್ಲ ಉಪ್ಪಿನಕಾಯಿ ಹಾಕಿ ಉಗಿದು ಬಾಯಿ ಬಂದಾಗ ಮಾತಾಡೋದಕ್ಕೆ ಒಂದು ನಾವು ಬೆಳೆದಂಗೆ
ಎಲ್ರಿಗೂ ಕೋಪ ಬರುತ್ತೆ, ಎಲ್ರಿಗೂ ಒಂದು ಫ್ರಸ್ಟ್ರೇಷನ್ ಇರುತ್ತೆ, ಎಲ್ಲ ಹೌದು. ಆದರೆ ಬೆಳೆದಂಗೆಲ್ಲ ಸಮಾಜದಲ್ಲಿ ಏನು ಮಾತಾಡಬೇಕು, ಒಂದು ಕ್ಲೋಸ್ ಸರ್ಕಲ್ ಅಂತ ಇರುತ್ತೆ, ಅವ್ರ ಹತ್ರ ಕೋಪ ಮಾಡುವಾಗ ನಿಮ್ಮ ಆ ಫ್ಲೋ ಏನಿರುತ್ತೆ, ಭಾಷೆ ಅನ್ನುವಂಥದ್ದು ಇರುತ್ತೆ, ಅದ್ರ ಹಿಡಿತ ಇಲ್ದೋದ್ರೂ ನಡೆಯುತ್ತೆ. ಆದರೆ ನಿಮ್ಮನ್ನು ಒಂದು ಗೌರವಯುತ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರಬೇಕಿದ್ರೆ ಫಿಲ್ಟರ್ ಇರಬೇಕು. ಆ ಫಿಲ್ಟರ್ ಇಲ್ಲದೆ ಮಾತಾಡ್ತೀರಾ, ಕಚ್ಚಡ ವರ್ಡ್ಸ್ ಯೂಸ್ ಮಾಡ್ತೀರಾ. ಅವ್ರನ್ನ ಕಚ್ಚಡ ಅಂತ ಕರ್ಕೊಳ್ತಾರೆ ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ. ಇವರು ಸುತ್ತಮುತ್ತಲ ಇರೋರೆಲ್ಲ ಅದನ್ನ ಜೈ ಅಂತ ಹೇಳ್ತಾರೆ. ಅಂಥವರನ್ನ ಮಾತ್ರ ದರ್ಶನ್ ಸುತ್ತಮುತ್ತಲೇ ಇಟ್ಕೊಳ್ತಾರೆ. ಹಾಗಾಗಿ ಯಾವಾಗ ಈ ಫ್ಯಾನ್ಸಿಂದ ದರ್ಶನ್ ಹಂಗಾಗಿದ್ದು ಅಂತ ನಾವು ಕರಿಬಹುದು ಅಂತಂದ್ರೆ, ಇವಾಗ ಏನು ಸಿಚುವೇಶನ್ ಇದೆ ಅಲ್ಲ, ಈಗಲೂ ಸಪೋರ್ಟ್ ಮಾಡೋರು ಇದ್ದಾರೆ ಅವ್ರನ್ನ. ಕೆಲವು ಜನ ಯಾರು ಸಿನಿಮಾ ನೋಡಿ ಫ್ಯಾನ್ ಆಗಿದ್ರು ಅವರೆಲ್ಲರೂ ಸಹ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು, ನಾನು ಫ್ಯಾನ್ ಆದ್ರೂ ಪರವಾಗಿಲ್ಲ, ಅವ್ರು ಯಾರೇ ಆಗಿರಲಿ, ಕಾನೂನು ದೊಡ್ಡದು ಅಂತ ಹೇಳುವಂಥ ಅಭಿಮಾನಿಗಳಿದ್ದಾರೆ. ಕೆಲವು ಜನ ಹುಚ್ಚಿರ್ತಾರೆ, ನನ್ನ ಅಕ್ಕ ತಂಗಿ ಅವ್ರನ್ನ ಅತ್ಯಾಚಾರ ಮಾಡಿದ್ರು ಪರವಾಗಿಲ್ಲ, ನಮ್ಮ ಬಾಸ್ ಜೈ, ಡಿ ಬಾಸ್ ಜೈ ಅಂತ ಕಮೆಂಟ್ ಮಾಡೋ ಹುಚ್ಚರಿದ್ದಾರೆ. ಅಂಥವರಿಗೆಲ್ಲ ಅಕ್ಕ ತಂಗಿ ಅತ್ಯಾಚಾರ ಅಲ್ಲ, ನಿಮ್ಮನ್ನ ಅತ್ಯಾಚಾರ ಮಾಡೋರಾಗಿರ್ಬೇಕಿತ್ತು. ಆವಾಗ ನೀವು ಮಾತಾಡಬೇಕಿತ್ತು. ಹೆಂಡ್ತಿನ ಹೆಂಗೆ ಹೊಡಿತಾನಲ್ಲ ಆ ಮನುಷ್ಯ, ಹಂಗೆ ನಿಮ್ಮನ್ನು ಹೊಡಿಬೇಕಿತ್ತು. ಆವಾಗ ನಿಮಗೆ ಸರಿಯಾಗಿ ಬುದ್ಧಿ ಬಂದಿರೋದು. ನೀವು ಲೆಕ್ಕ ಹಾಕ್ಕೊಳ್ಳಿ, ಸರಿಯಾಗಬೇಕಾಗಿರೋದು ಯಾರು. ನೆಕ್ಸ್ಟ್, ಈಗ ಕ್ಲಿಯರ್ ಕಟ್ಟಲ್ಲಿ ಈ ಎಲ್ಲ ಕೇಸು, ಅವ್ರನ್ನ ಬಿರಿಯಾನಿ ತಿನ್ನಿಸೋದಂತೆ, ಹೊಡೆಯೋದಂತೆ, ಎತ್ತು ಬಿಸಾಕೋದಂತೆ, ಗುಡ್ಸ್ ಗಾಡಿಯನ್ನು ಹತ್ಸೋದಂತೆ, ಖಾಲಿ ಬಿದ್ದು ಕೇಳಿದ್ರು ಬಿಟ್ಬಿಡ್ರಪ್ಪ, ತಪ್ಪು ಮಾಡಿಬಿಟ್ಟಿದ್ದೀನಿ, ನೀವೇನು ಹೇಳ್ತಿರೋ ಅದನ್ನು ಮಾಡ್ತೀನಿ, ಜೀವ ಸಹಿತ ಬಿಟ್ಬಿಡಿ ಅಂತ ಖಾಲಿ ಬಿದ್ದು ಗೋಳಾಟ ಮಾಡಿದ್ರು. ನಿಮ್ದೊಂದು ಕಾಂಪ್ಲೆಕ್ಸಿಟಿನ, ಸೈಕೋ ಕ್ಯಾರೆಕ್ಟ್ರ, ನಾನು ಎಲ್ಲದನ್ನು ಸರಿ ಮಾಡ್ತೀನಿ, ನನ್ನ ವಿರುದ್ಧ ಯಾರೂ ಮಾತಾಡೋಂಗಿಲ್ಲ ಅನ್ನೋ ಥರದ್ದು ದುರಹಂಕಾರನ ಅಂಥದ್ದೆಲ್ಲ ತೋರಿಸಿದ್ರಲ್ಲ ದರ್ಶನ್ ಅವರೇ. ಇದಕ್ಕೆ ಏನಾದರೂ ಕಾರಣ ಇದೆ, ಎಲ್ಲ ಆಗಿದೆ ಅಂತಂದರೆ ನಿಮ್ಮ ಕಾಂಪ್ಲೆಕ್ಸ್, ನಿಮ್ಮ ನಾರ್ಸಿಸಮ್, ನಿಮ್ಮ ಅಹಂಕಾರ, ನಿಮ್ಮ ಗಾಡ್ ಕಾಂಪ್ಲೆಕ್ಸ್. ಅಂದರೆ ನಾನು ನ್ಯಾಯ ಮಾಡೋದೇ ಕರೆಕ್ಟ್, ನನಗೆ ಮನಸ್ಸಿಗೆ ಕಂಡಂಗೆ ನಾನು ಮಾಡ್ತೀನಿ, ನಾನು ನಡೆದಿದ್ದೇ ದಾರಿ ಅನ್ನುವಂಥದ್ದಿದೆ ಅಲ್ವಾ. ಇದೆಲ್ಲದಕ್ಕೂ ಕಾರಣ ಇದು. ಇವರೆಲ್ಲರೂ ಕೂಡ ಬೇರೆ ಬೇರೆ ಆ್ಯಂಗಲಲ್ಲಿ ಕುತ್ಕೊಂಡು ಕಾಣಿಸುವಂತಹ ವ್ಯಕ್ತಿತ್ವಗಳಾದರೆ, ನಿಮ್ಮ ವ್ಯಕ್ತಿತ್ವವನ್ನು ಒಂದು ಸತಿ ನೋಡೋಣ. ಒಂದು ಬ್ಯಾಕ್ಗ್ರೌಂಡಿಂದ ಬಂದು ಸೆಲ್ಫ್ ಎಸ್ಟಾಬ್ಲಿಷ್ಮೆಂಟ್ ಆದಮೇಲೆ, ನೀವು ಒಂದು ದೊಡ್ಡ ಹೆಸರು ಸಿಕ್ಕಾದ್ಮೇಲೆ ಒಂದು ಸತಿ ನಿಮ್ಮ ಹತ್ರ ಒಂದು ದೊಡ್ಡ ಪವರ್ ಸಿಗುತ್ತೆ. ಅಂದರೆ ನಿಮ್ಮನ್ನು ನೋಡುವಂತಹ, ಕೇಳುವಂತಹ ದೊಡ್ಡ ವೃಂದ ಇರುತ್ತೆ. ಅಂಥ ಟೈಮಲ್ಲಿ ನೀವು ಇಡೀ ಸಮಾಜವನ್ನು ಬದಲಾಯಿಸಬಹುದು. ಆ ತಾಕತ್ತು ನಿಮ್ಮ ಹತ್ರ ಇರುತ್ತೆ. ನಿಮ್ಮ ಹತ್ರ ಪ್ರಭಾವ ಇದೆ, ನಿಮ್ಮ ಹತ್ರ ಜನ ಇದ್ದಾರೆ, ನಿಮ್ಮ ಹತ್ರ ತಲೆ ಮೇಲೆ ಹೊತ್ತುಕೊಂಡು ಮೆರೆಸುವಂತಹ ಶಿಷ್ಯಂದ್ರಿದ್ದಾರೆ, ನಿಮ್ಮ ಹತ್ರ ಹಣದ ಬಲ ಇದೆ, ನಿಮ್ಮ ಹತ್ರ ಪೊಲಿಟಿಕಲ್ ಪವರ್ ಇದೆ, ಎಲ್ಲ ಇದೆ. ಅಂಥ ಟೈಮಲ್ಲಿ ಯಾವನೋ ಒಬ್ಬ ಕಚ್ಚಡ ನಿಮ್ಮ ಗರ್ಲ್ ಫ್ರೆಂಡೋ ನಿಮ್ಮ ಹೆಂಡತಿಗೆ ಒಂದು ಕೆಟ್ಟ ಮೆಸೇಜ್ ಕಳಿಸ್ತಾ, ಫೋಟೋ ಕಳಿಸ್ತಾ, ವಿಡಿಯೋ ಕಳಿಸ್ತಾ ಅಂತಂದರೆ, ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ದರ್ಶನ್, ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಇದನ್ನು ಹೇಗೆ ಬಳಸ್ಕೊಳ್ತಾ ಇದ್ದೆ ಗೊತ್ತಾ? ನಾನೊಂದು ಕ್ಯಾಂಪೇನ್ ರೆಡಿ ಮಾಡ್ತಾ ಇದ್ದೆ. ಅದು ಇಡೀ ಪ್ರಪಂಚಕ್ಕೆ ಮಾದರಿ ಆಗಬೇಕು, ಇಡೀ ದೇಶಕ್ಕೆ ಮಾದರಿ ಆಗಬೇಕು ಅಂಥ ಆಂದೋಲನವನ್ನು ಸೃಷ್ಟಿ ಮಾಡ್ತಾ ಇದ್ದೆ. ಇಂಥ ಕಚ್ಚಡಗಳು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಐಡೆಂಟಿಟಿಯನ್ನು ರಿವೀಲ್ ಮಾಡದೆ ಕಂಡವರಿಗೆ ಪೋಸ್ಟ್ ಹಾಕೋದು, ಪ್ರೈವೇಟ್ ಪಾರ್ಟನ್ನು ಕಳಿಸೋದು, ಕೆಟ್ಟ ಶಬ್ದದಲ್ಲಿ ಮಾತಾಡೋರು, ಅಂಥವ್ರಿಗೆಲ್ಲ ಪಾಠ ಕಲಿಸ್ಬೇಕು ಅಂಥ ಒಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡ್ತಾ ಇದ್ದೆ. ಇಡೀ ಪ್ರಪಂಚ ತಿರುಗಿ ನೋಡಿ ನಿಮಗೆ ಸಲಾಂ ಹೇಳೋ ರೀತಿಯಲ್ಲಿ ನಿಮ್ಮ ಹತ್ರ ಒಂದು ಬ್ರಹ್ಮಾಸ್ತ್ರ ಇತ್ತು, ಒಂದು ಬ್ರಹ್ಮಾಸ್ತ್ರ ಇತ್ತು. ಆ ಬ್ರಹ್ಮಾಸ್ತ್ರವನ್ನು ನೀವು ಸರಿಯಾಗಿ ಬಳಸ್ಕೊಂಡು ಒಳ್ಳೆಯ ಉದ್ದೇಶದಿಂದ ಇಂಥವರೆಲ್ಲ ಸರಿ ಮಾಡ್ತೀನಿ ಗುರು, ನಾನು ನಿಜವಾದ ಹೀರೋ ಆಗ್ತೀನಿ, ನನ್ನಂಥ ನೂರಾರು ಜನರಿಗೆ ಯಾರು ಹೀಗೆಲ್ಲ ಮಾತಾಡ್ತಾರೆ ಅವರಿಗೆಲ್ಲ ಒಂದು ಕಾನೂನಿನ ಮಟ್ಟದಲ್ಲಿ ಭಯ ಹುಟ್ಟಿಸುವಂತಹ ಕೆಲಸ ಮಾಡ್ತೀನಿ. ಒಂದು ಕಮೆಂಟ್ ಹಾಕಬೇಕು ಅಂತಂದ್ರೆ 10 ಸತಿ ಅದನ್ನು ವಾಪಸ್ ಕುತ್ಕೊಂಡು ಅವನು ರೀಡ್ ಮಾಡಿ ಆಲೋಚನೆ ಮಾಡಿ ಅದನ್ನು ಪೋಸ್ಟ್ ಮಾಡಬೇಕು. ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರೆ ಪಕ್ಕಾ ಸಿಕ್ಕಾಕೋತೀನಿ ಇದ್ರನ್ನ ಅನ್ನುವಂಥ ಭಯ ಅವನಿಗಿರಬೇಕು. ಇದು ಎಲ್ಲದನ್ನು ಆಲೋಚನೆ ಮಾಡೋ ರೀತಿಯಲ್ಲಿ ನೀವು ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ ಅಂತಂದರೆ, ಇವರೆಲ್ಲ ನಿಮ್ಮ ಚೇಲಾಗಳಿದ್ದಾರಲ್ವಾ, ಸೋ ಕಾಲ್ಡ್ ಬಾಸ್ ಡಿ ಗ್ಯಾಂಗ್, ಅವರೆಲ್ಲ ನಿಮಗೆ ನನ್ನನ್ನು ಸೇರಿದ ಹಾಗೆ ನನ್ನಂಥ ಸಾವಿರಾರು ಕೋಟ್ಯಂತರ ಹೆಣ್ಣು ಮಕ್ಕಳು ಡೈ ಹಾರ್ಡ್ ಫ್ಯಾನ್ ಆಗ್ತಿದ್ರು. ನಿಮ್ಮಲ್ಲಿ ಒಬ್ಬ ಸ್ವಂತ ಅಣ್ಣನನ್ನು ಅಥವಾ ಯಾವುದೋ ಒಬ್ಬ ಬೆಸ್ಟ್ ಬಾಯ್ ಫ್ರೆಂಡನ್ನು, ಒಬ್ಬ ಸಶಕ್ತ ಗಂಡನನ್ನು, ನಿಜವಾದ ಗಂಡಸನ್ನು ಕಾಣ್ತಾ ಇದ್ರು. ನಿಮ್ಮ ಹೆಸರು ಎಲ್ಲೋ ಹೋಗ್ತಿತ್ತು. ನೀವು ನಿಜವಾದ ರಕ್ಷಕ ಆಗ್ತಾ ಇದ್ರಿ, ನೀವು ನಿಜವಾಗಿರುವಂತಹ ಯಜಮಾನ ಆಗ್ತಾ ಇದ್ರಿ. ಆದರೆ ನೀವು ಮಾಡಿದ್ದೇನು ಅಂತಂದರೆ, ಅವನು ಯಾವನೋ ನಿಮ್ಮ ಸಂಗಾತಿಗೆ ಫೋಟೋ ಕಳಿಸ್ತಾ ಅಂತ, ವಿಡಿಯೋ ಕಳಿಸ್ತಾ ಅಂತ
ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಕಾಲು ಕೈ ಮುರಿದು ತಲೆ ಒಡೆದು ಅವನಿಗೆ ನಾನು ವೆಜಿಟೇರಿಯನ್ ಅಣ್ಣ ಬಿಟ್ಬಿಡಿ ಅಣ್ಣ ಅಂತ ಹೇಳಿದ್ರು, ಅವನಿಗೆ ಮೋಸ ಮಾಡಿ ದರ್ಶನ್ ಹತ್ರ ಫೋಟೋ ಕೊಡಿಸ್ತೀನಿ ಅಂತ ಕರೆಸ್ಕೊಂಡು ಏನ್ರಿ ಪ್ಲ್ಯಾನು? ಇಷ್ಟು ಜಾಬ್ಲೆಸ್ ಹಂಗಾದ್ರೆ ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡೋದಂತೆ ಹುಡುಗಿ ಹೆಸರಲ್ಲಿ. ಅವನು ಎಂಥ ಲಂಪಟ ಆಲೋಚನೆ ಮಾಡಿ ಹೆಂಡತಿ ಪ್ರೆಗ್ನೆಂಟ್ ಆಗಿ ಮನೇಲಿ ಪಾಪ ಕಷ್ಟಪಡ್ತಿದ್ದಾಳೆ, ಇವನು ಯಾವಳದೋ ಜೊತೆ ಮೆಸೇಜ್ ಮಾಡ್ಕೊಂಡಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ. ಅವ್ನು ನೋಡಿ, ಅವ್ನು ಗಂಡಸ್ತಾನ ನೋಡಿ ಮೊದಲು. ಇಂಥದ್ದೆಲ್ಲ ನಿಮಗೆ ಮಾಡಿ ಪ್ಲ್ಯಾನ್ ಮಾಡೋಕ್ಕೆ ಇಷ್ಟು ಜಾಬ್ಲೆಸ್ ಇರೋಕ್ಕೆ ಸಾಧ್ಯನಾ ಒಬ್ಬ ವ್ಯಕ್ತಿ ಅಂತ ಅನಿಸುತ್ತೆ ನನಗೆ. ಇದೇ ತಲೆಯನ್ನು ನೀವು ಕರೆಕ್ಟಾಗಿ ಆಲೋಚನೆ ಮಾಡಿ ಕರೆಕ್ಟ್ ಇದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತಂದರೆ ಇದಕ್ಕೇನಾದರೂ ಸೊಲ್ಯೂಷನ್ ಕೊಡ್ತೀನಿ. ಸರ್ಕಾರವನ್ನು ನಿಮ್ಮ ಕೈಗೆ ತಗೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಕ್ಯಾಂಪೇನ್ ಮಾಡಿ ಒಂದು ಕಠಿಣವಾಗಿರುವಂಥ ಕ್ರಮವನ್ನು ಹೊರಡಿಸಿ ಇಂಥ 100 ಜನರನ್ನ ಮಟ್ಟ ಹಾಕ್ಬೋದಿತ್ತು, 1000 ಜನರನ್ನ ಮಟ್ಟ ಹಾಕ್ಬೋದಿತ್ತು ದರ್ಶನ್. ಬಟ್ ನೀವು ಮಾಡಿದ್ಯೇನು? ನಿಮ್ಮ ಸಿನಿಮಾ ಇದೆಲ್ಲ ಹುಚ್ಚು, ಸಿನಿಮಾದಲ್ಲಿ ಹೆಂಗೆ ಹೊಡಿತೀರೋ ಹಾಗೆ ಹೊಡಿತೀರಾ. ಅಂದ್ರೆ ಅದು ಅಲ್ಲಿಂದ ಪ್ರೇರಿತ ಆಗಿ ನೀವು ಇದನ್ನು ಮಾಡೋದಾ, ಅಥವಾ ನಿಮ್ಮ ವ್ಯಕ್ತಿತ್ವನೇ ಇದೆನಾ? ಈ ವ್ಯಕ್ತಿತ್ವ ಇರೋದಕ್ಕೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ನೀವೇ ಬರಿತೀರಾ ಅಂತ ಅನಿಸುತ್ತೆ ನನಗೆ. ಅದೇ ರೀತಿಯಲ್ಲಿ ಮೊನ್ನೆ ಯಾವುದೋ ಕರಿಯಾ ಸಿನಿಮಾದ ಆ ಒಂದು ವೈರಲ್ ಆಗ್ತಾ ಇದೆ ಇವಾಗ. ಏನೇನು ಮಾಡ್ತಿದಾರಲ್ಲ ಆ ಗ್ಯಾಂಗು, ಸೇಮ್ ಟು ಸೇಮ್ ರೇಣುಕಾ ಸ್ವಾಮಿಗೆ ಈ ಕೇಸ್ ಸ್ಟಡಿ ಮಾಡ್ತಾ ಇರುವಾಗ ಅಂಥದ್ದೇ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಏನು ವ್ಯಕ್ತಿತ್ವ ಇದು ದರ್ಶನ್? ನಿಮ್ಮ ಈ ಅಹಂಕಾರ ಅನ್ನುವಂಥದ್ದಿದೆ ಅಲ್ಲ, ನಿಮ್ಮ ಈ ಗಾಡ್ ಕಾಂಪ್ಲೆಕ್ಸ್ ಅನ್ನುವಂಥದ್ದಿದೆ ಅಲ್ಲ, ಅದರಿಂದ ಆಗಿರೋದಿದು. ಇವಾಗಲೂ ಸಮಯ ಇದೆ. ಈಗ ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೆ, ಕೆಲವು ಜನರಿಗೆ, ಬಹಳಷ್ಟು ಜನರಿಗೆ, ದುಡ್ಡಿದ್ದವರಿಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಹೊರಗಡೆ ಬಂದ್ಬಿಡ್ತಾರೆ. ಆಮೇಲೆ ಏನೂ ಆಗಿಲ್ಲ ಅನ್ನೋ ಥರದಲ್ಲಿ ಇವಾಗ ಪ್ರಜ್ವಲ್ ರೇವಣ್ಣ ಕೇಸ್ ಇರಬಹುದು, ಈಗ ಪೋಕ್ಸೋ ಕಾಯ್ದೆ ಅಡಿ ಯಡಿಯೂರಪ್ಪ ಅವರು ಏನು ಬಂಧನ ಭೀತಿಯಲ್ಲಿ ಇದ್ದಾರೆ, ಇದೆಲ್ಲ ಅವ್ರಿಗೆ ದೊಡ್ಡ ಮ್ಯಾಟ್ರೇ ಅಲ್ಲ. ಮರ್ಯಾದೆ ಮಾನ ಅನ್ನುವಂಥದ್ದು, 4 ಜನರಿಗೆ ಏನು ಮಾತಾಡ್ತಾರೆ ಅಂತ ಅಂಜೋದೆಲ್ಲ ಬರೇ ಮಿಡ್ಲ್ ಕ್ಲಾಸ್ ಅವರು, ಇಂಥವರೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ, ವಿಚ್ ಈಸ್ ವೆರಿ ಟ್ರೂ. ಬಟ್ ಒಂದು ಆತ್ಮಸಾಕ್ಷಿ ಅಂತ ಇರುತ್ತಲ್ಲ, ನಿಮಗೊಬ್ಬ ಪಾಪದ ಮಗ ಇದ್ದಾನಲ್ವಾ, ಅವನು ದಯವಿಟ್ಟು ಹಂಗಿದ್ದೆಲ್ಲ ಮಾತಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ. ನಿಮ್ಮ ಮಗ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಅನ್ನೋದಷ್ಟು ಮೆಚುರಿಟಿ ನಿಮಗೆ ಬೇಡವಾ? ಒಬ್ಬ ಮಗ ಇದ್ದಾನೆ, ಅವನ ಮೇಲೆ ಏನು ಪರಿಣಾಮ ಆಗಬಹುದು ಅನ್ನೋ ಆಲೋಚನೆ ಇಲ್ವಾ 2-3 ಸಂಬಂಧ ಇಟ್ಕೊಂಡು ಓಡಾಡುವಾಗ? ಸೊ ಈ ಘಟನೆ ಅನ್ನುವಂಥದ್ದು ನನ್ನ ಪ್ರಕಾರ ದರ್ಶನ್ಗೆ ಒಂದು ಲಾಸ್ಟ್ ಅಪಾರ್ಚುನಿಟಿ. ಏನಾಗಿದೆ ಅದನ್ನು ಕನ್ಫೆಸ್ ಮಾಡಿ ಅದಕ್ಕೆ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟು ಏನು ಶಿಕ್ಷೆ, ಹೈಯೆಸ್ಟ್ ಶಿಕ್ಷೆ ಇರುತ್ತಲ್ವ, ಆ ಶಿಕ್ಷೆಯನ್ನು ಅನುಭವಿಸುವಂಥ ಸಮಯ ಅಂತ ಇರುತ್ತಲ್ವ, ಅದು ನಿಮಗೆ ಆತ್ಮಾವಲೋಕನದ ಹಾಗೂ ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಒಂದು ಆನೆ ಹುಚ್ಚಿಡಿದಾಗ ಅಥವಾ ಯಾವುದೋ ಒಂದು ಪ್ರಾಣಿಗೆ, ಒಂದು ಮಾನ್ಸ್ಟರ್ಗೆ ಹುಚ್ಚಿಡಿದು ಓಡ್ ಬರ್ತಾ ಇರುವಾಗ, ಇಲ್ಲಿ ನಾನು ದರ್ಶನ್ ಕರಿಯರ್ ಖತಮ್ ಆಗಬೇಕು ಅಥವಾ ಅವ್ರು ಹಾಳಾಗೋಗ್ಬಿಡ್ಬೇಕು, ಅವ್ರು ಸರ್ವನಾಶ ಆಗಬೇಕು ಅಂತ ಹೇಳ್ತಾ ಇರೋದಲ್ಲ. ಅಲ್ಟಿಮೇಟ್ಲಿ ನಾನು ಅದ್ರ ಒಳಗಡೆ ಒಂದು ಮನುಷ್ಯನನ್ನು ಕಾಣ್ತೀನಿ, ಅದನ್ನೇ ಮಾನವೀಯತೆ ಅಂತ ಕರೆಯೋದು. ಆದರೆ ಒಂದು ಹುಚ್ಚಿಡ್ದಿರುವಂತಹ ಪ್ರಾಣಿಗೆ ನೀವು ಸಡನ್ನಾಗಿ ಅಯ್ಯೋ ಬಾ ಚಿನ್ನ ನಾನು ನಿಂಗೆ ಪಾಠ ಹೇಳ್ಕೊಡ್ತೀನಿ, ನಿಂಗೆ ಒಳ್ಳೆ ಬುದ್ಧಿ ಕಳಿಸ್ತೀನಿ ಅಂತ ಹೇಳಕ್ಕೆ ಆಗಲ್ಲ. ಮೊದಲು ಅದಕ್ಕೆ ಅರವಳಿಕೆ ಅಂತ ಕೊಡ್ತಾರೆ. ಅದು ಅನ್ಕಾನ್ಷಿಯಸ್ ಆಗಬೇಕು. ಅದು ಕಾನ್ಷಿಯಸ್ ಆಗೋ ಟೈಮಲ್ಲಿ ಸ್ಥಿಮಿತದಲ್ಲಿರುತ್ತೆ ಒಂದು ಲೆವೆಲಲ್ಲಿ. ಓಕೆ, ಆವಾಗ ಹುಚ್ಚಿಡ್ದಿತ್ತು ನನಗೆ ಅನ್ನೋ ರಿಯಲೈಸೇಷನ್ ಆಗಿರೋ ಟೈಮಲ್ಲಿ ಆ ಸ್ಥಿಮಿತಕ್ಕೆ ಬಂದ ಮೇಲೆ ಆ ಪನಿಷ್ಮೆಂಟಿಂದ ಅದನ್ನು ಟ್ರೀಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಅದರ ಉದ್ದೇಶ ಏನು ಅಂತಂದರೆ ಮುಂದಾದರೂ ಚೆನ್ನಾಗಿರು. ಈಗೇನೇ ಆಗ್ಬೋದಾಯ್ತಾ, ಕೇಸ್ನ ಡೆವಲಪ್ಮೆಂಟ್ ಹೆಂಗೆ ಹೋಗುತ್ತೆ ಯು ನೆವರ್ ನೋ. ಬಟ್ ಒಂದು ಆತ್ಮಸಾಕ್ಷಿ ಅಂತ ಇರುತ್ತೆ, ಕರ್ಮ ಅಂತ ಒಂದು ಬೆನ್ನಿಂದಿರುತ್ತೆ, ಅದು ಬಿಡಲ್ಲ ಯಾರನ್ನು. ಇನ್ಫ್ಯಾಕ್ಟ್ ಈ ರೇಣುಕಾಸ್ವಾಮಿ ಮರ್ಡರ್ ಅನ್ನುವಂಥದ್ದು ಏನಿದೆ, ಹಾಗೆ ಇವಾಗ ಆಗ್ತಿರೋ ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇದ್ದರೆ ಇದು ಎಷ್ಟೋ ಜನರ ಕಲೆಕ್ಟಿವ್ ಕರ್ಮ ನಿಮಗೆ ಬಂದು ಆ ರೇಣುಕಾಸ್ವಾಮಿ ಕೊಲೆಯ ಮೂಲಕ ನಿಮ್ಮ ಹೆಗಲೇರ್ ಕುಂತಿರೋದು ಇವಾಗ. ಅಂದರೆ ಇದು ಒಂದೇ ಕಾಂಟ್ರವರ್ಸಿ ಅಲ್ಲ, ದರ್ಶನ್ದು ಕಲೆಕ್ಟಿವ್ ಕರ್ಮ ಇದೆ, ಎಷ್ಟೋ ಜನರ ಕಣ್ಣೀರಿದೆ, ನೋವಿದೆ, ಹತಾಶೆ ಇದೆ. ಅದು ಎಲ್ಲದಕ್ಕೂ ನಿಮಗೆ ಪಾಪ ತೊಳ್ಕೊಳ್ಳೋಕ್ಕೆ ಒಂದು ಲಾಸ್ಟ್ ಅಪಾರ್ಚುನಿಟಿ. ಆ ಅಪಾರ್ಚುನಿಟಿಯನ್ನು ನೀವು ಬಳಸ್ಕೊಂಡ್ರಿ ಅಂತಂದರೆ ಮುಂದೊಂದು ದಿನ ಬಹುಶಃ ಜನ ನಿಮ್ಮನ್ನು ನಿಜವಾಗಿ ಇಷ್ಟಪಡಬಹುದು. ಹಂಗಿದ್ರಪ್ಪ ಆದರೂ ಬದಲಾದರು, ಈ ರೀತಿ ಬದಲಾಗಬಹುದು ಅನ್ನೋದಕ್ಕೆ ನೀವು ಒಂದು ಮಾದರಿ ಆಗೋದು. ಯಾಕೆಂತಂದರೆ ನಮ್ಮ ಇದೇ ಇಂಡಸ್ಟ್ರಿಯಲ್ಲಿ ಒಂದು ಟೈಮಲ್ಲಿ, ಚಿಕ್ಕ ಟೈಮಲ್ಲಿ ಬ್ಯಾಡ್ದೋಗಿರೋ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಆಮೇಲೆ ಕೈ ಸುಟ್ಕೊಂಡು ಅದರಿಂದ ಅವ್ರ ತಂದೆಗೆ ಪ್ರಾಬ್ಲಮ್ ಆಗಿ ಆಮೇಲೆ ಅದೆಲ್ಲದರಿಂದ ಹೊರಗಡೆ ಬಂದು ಒಂದೊಳ್ಳೆ ಜೀವನವನ್ನು ಕಟ್ಕೊಂಡು ಸತ್ತ ಮೇಲೂ ಅವರನ್ನು ಜನ ಪ್ರೀತಿಯಿಂದ ಕರೀತಾರೆ, ದೇವರು ಅಂತ ಕರೀತಾರೆ. ಅಂತಹ ವ್ಯಕ್ತಿತ್ವ ಅದೇ ಇಂಡಸ್ಟ್ರಿಯಲ್ಲಿ ಆಗಿ ಹೋಗಿದೆ. ನೀವು ಆ ಸಾಲಿನಲ್ಲಿ ನಿಲ್ಲಬಹುದು, ಪ್ರೊವೈಡೆಡ್ ನೀವು ಇದನ್ನು ನಿಜವಾಗೂ ಪಶ್ಚಾತ್ತಾಪ ಪಟ್ಟು ಇಂಥ ವ್ಯಕ್ತಿತ್ವ ಆಗಿ ಇರಬಾರ್ದು. ನಾನು ಇಂಥ ಸಮಾಜ ಕಂಟಕ ಆಗಿ ಇರಬಾರ್ದು. ಹೆಂಡತಿಗೆ ಒಳ್ಳೆ ಗಂಡ ಆಗಬೇಕು,
ಆ ಮಗುವಿಗೆ ಒಳ್ಳೆ ಅಪ್ಪ ಆಗಬೇಕು, ನನ್ನನ್ನು ಯಾರು ಬಾಸ್ ಅಂತ ಕರೀತಾರೆ ಅವ್ರಿಗೆ ನಿಜವಾಗ್ಲೂ ಯಜಮಾನನ ಹಾಗೆ ನಾನು ಇರಬೇಕು, ನನ್ನ ನೋಡಿ 4 ಜನ ಹಿಂಗಿದ್ದ ಹಿಂಗಾದ ಒಳ್ಳೆ ರೀತಿಯಲ್ಲಿ ಹೇಳಬೇಕು, ಇದನ್ನು ಮನಸ್ಸು ಮಾಡಿದ್ರೆ ಆಗತ್ತೆ. ಆದರೆ ನಿಮ್ಮನ್ನ 2011ರಿಂದ ಇವತ್ತಿನವರೆಗೆ ಯಾರ್ಯಾರು ನೋಡಿದಾರಲ್ವಾ ಅಂಥವರಿಗೆ ಅಂತಹ ಹೋಪ್ಸ್ ಇಲ್ಲ. ಯಾರ್ಯಾರು ಇಷ್ಟೆಲ್ಲ ಆದರೂ ಕೂಡ ಸೋ ಕಾಲ್ಡ್ ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪದಾಧಿಕಾರಿಗಳಂತ ಇರ್ತಾರಲ್ವಾ, ಅಯ್ಯೋ ಪ್ರೊಡ್ಯೂಸರ್ಸ್ ದುಡ್ಡು ಹಾಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಬ್ಯಾನ್ ಮಾಡಲ್ಲ, ಮೇರು ನಟ ಹಂಗಿದ್ದೆಲ್ಲ ಹೇಳ್ತಾ ಇದ್ದೀರಲ್ಲ, ನೀವು ಕಾರಣ ಇದಕ್ಕೆ. ಅಂತಹ ವ್ಯಕ್ತಿಗೆ ಪ್ರೊಡ್ಯೂಸರ್ಗೆ ಹೊಡೆಯೋದು, ಹೀರೋಯಿನ್ಗೆ ಹೊಡೆಯೋದು, ಸಿಕ್ಕಲ್ಲಿ ಕುಡ್ಕೊಂಡು ಓಡಾಡೋದು, ಸಪ್ಲೈಯರ್ಗೆ ಹೊಡೆಯೋದು, ಬಂದಿದ್ದೆ ಸ್ಕೆಡ್ಯೂಲ್ ಇವ್ರ ಮೇಲೆ ನಡೆಯೋದು, ಇಂಥ ವ್ಯಕ್ತಿಯನ್ನ ನೀವು ಇನ್ನೂ ಕೂಡ ದುಡ್ಡು ಹಾಕೊಂಡ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತೀರಾ ಅಂತಂದ್ರೆ, ಯಾರ್ಯಾರು ಪ್ರೊಡ್ಯೂಸರ್ ದುಡ್ಡು ಹಾಕೊಂಡಿದ್ದೀರಾ ದರ್ಶನ್ ಮೇಲೆ, ನನ್ನೊಂದು ಪ್ರಶ್ನೆ ಇದೆ. ಈ ರೇಣುಕಾ ಸ್ವಾಮಿ ನಿಮ್ಮ ಮಗ ಅನ್ಕೊಳ್ಳಿ, ರೇಣುಕಾ ಸ್ವಾಮಿ ಬದಲು ಸೆಟ್ಟಲ್ಲಿ ನಿಮ್ಮ ಮಗ ಏನೋ ಅಂದ ಅಂತ ದುಡ್ಡಿನ ವಿಚಾರಕ್ಕೆ ಗಲಾಟೆ ಬಂದು ದರ್ಶನ್ ಶೆಡ್ಡಿಗೆ ಕರೆಸಿ ಅವನನ್ನ ಇದೇ ರೀತಿ ಕೊಂದು ಹಾಕಿದ್ರು ಅಂತಂದ್ರೆ, ಅಯ್ಯೋ ನನ್ನ ಫಿಲ್ಮ್ಗೆ ದರ್ಶನ್ ಇರೋ ದುಡ್ಡು ಹಾಕೊಂಡ್ಬಿಟ್ಟಿದ್ದೀನಿ, ನನ್ನ ಮಗ ಓದೋನು ಹೋಗ್ಬಿಡ್ಲಿ, ನನ್ನ ದುಡ್ಡು ಉಳಿಬೇಕು ಅಂತ ಇದೇ ಸ್ಟ್ಯಾಂಡ್ ಅನ್ನ ತಗೊಳ್ತಾ ಇದ್ರ. ನಿಮ್ಮಂತವ್ರ ಕಾರಣ. ಫ್ಯಾನ್ಸ್ಗಿಂತ ಇಂಥ ಯಾರು ಕೆಟ್ಟ ಪೊಸಿಷನ್ ಅಲ್ಲಿ ಕುತ್ಕೊಂಡು ಕೆಟ್ಟ ಮನಸ್ಥಿತಿಯನ್ನ ಹೊಂದಿರ್ತಾರಲ್ಲ ಅವ್ರ ಕಾರಣ. ಸೊ ಬ್ಯಾನ್ ಆಗಬೇಕು. ಒಬ್ಬ ವ್ಯಕ್ತಿಗೆ ಹುಚ್ಚು ಹಿಡ್ದಿರೋವಾಗ, ಅವನಿಗೆ ಏನಾಗ್ತಾ ಇದೆ, ನಾನು ಮಾಡಿದ್ದೆ ಸರಿ ಅನ್ನೋ ಗಾಡ್ ಕಾಂಪ್ಲೆಕ್ಸ್ ಬಂದಿರೋವಾಗ ಅವನನ್ನ ಮೂಲೆ ಗುಂಪು ಮಾಡಬೇಕು, ಅವನ ಒಳ್ಳೇದಕ್ಕೆ. ಮುಂದೆ ಹೆಚ್ಚು ಕಮ್ಮಿ ಆಯಿತು, ಇಂಥದ್ದೆಲ್ಲ ಕಾಂಟ್ರವರ್ಸಿ ಮಾಡಿಕೊಂಡು ಇಂಥ ಒಂದು ಹಿಸ್ಟ್ರಿಯನ್ನು ಇಟ್ಕೊಂಡ್ರೆ ಆ ವ್ಯಕ್ತಿಯ ಅಂತ್ಯ ಅನ್ನೋದು ಒಳ್ಳೆ ರೀತಿಯಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಕೆಟ್ಟ ಅಂತ್ಯದಲ್ಲಿ ದರ್ಶನ್ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಅದು ಅವರಿಗೆ ಶಾರ್ಟ್ ಟರ್ಮಲ್ಲಿ ನನ್ನ ಕರಿಯರ್ ಮುಗಿದೋಯ್ತು, ಹಂಗೆ ಮುಗಿದೋಯ್ತು, ಹಿಂಗೆ ಮುಗಿದೋಯ್ತು ಅಂತ ಅನಿಸ್ಬೋದು. ಆದರೆ ಇನ್ನೂ ಬದುಕಿದೆ, ಬದುಕು ದೊಡ್ಡದು. ಬದಲಾಗಿ ಅವ್ರನ್ನ ಬದಲಾಗೋಕೆ ಏನೇನು ಇವಾಗ ಸದ್ಯಕ್ಕೆ ಶಿಕ್ಷೆಯ ರೂಪದಲ್ಲಿ ಕೊಡ್ತೀವಲ್ವಾ, ಅದೆಲ್ಲ ನಾವು ಅವರಿಗೆ ಕೊಡಬಹುದಾದಂತಹ ಹೈಯೆಸ್ಟ್ ಫಾರ್ಮ್ ಆಫ್ ಸಿಂಪತಿ. ಇಟ್ಸ್ ನಾಟ್ ಪನಿಷ್ಮೆಂಟ್, ಇಟ್ಸ್ ಹೈಯೆಸ್ಟ್ ಫಾರ್ಮ್ ಆಫ್ ಸಿಂಪತಿ. ಈ ಒಂದು ವಿಡಿಯೋವನ್ನು ದಯವಿಟ್ಟು ಮ್ಯಾಕ್ಸಿಮಮ್ ಜನರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನಮ್ಮ ಸಮಾಜ ಸರಿಯಾಗಬೇಕು ಅಂತಂದರೆ ಒಬ್ಬರು ಸರಿಯಾದರೆ ಆಗೋದಿಲ್ಲ, ಪ್ರತಿಯೊಬ್ಬರಲ್ಲೂ ಒಂದು ಚೂರು ಬದಲಾವಣೆ ಆಗಬೇಕು. ಆ ಬದಲಾವಣೆ ಆದ್ರೇ ಸಮಾಜ ಅನ್ನೋದು ಕಲೆಕ್ಟಿವ್ ಆಗಿ ರಿಪೇರಿ ಆಗತ್ತೆ. ಜನ ಸರಿ ಇಲ್ಲ ಅಂತ ಹೇಳ್ತೀವಿ, ಜನ ಅಂತಂದರೆ ಯಾರು? ನಾವೇ ಅಲ್ವಾ? ನಾವು ಸರಿಯಾಗಬೇಕು ಅಂತಂದರೆ ನಾವು ಎಲ್ಲಿ ರಿಪೇರಿ ಆಗಬೇಕು ಅನ್ನೋದನ್ನು ಚೂರು ಕಂಡಿಡ್ಕೊಂಡು ಅಲ್ಲಲ್ಲಿ ರಿಪೇರಿ ಆಗ್ತಾ ಬರಬೇಕು. ದಯವಿಟ್ಟು ಇದನ್ನು ಮ್ಯಾಕ್ಸಿಮಮ್ ಜನರ ಜೊತೆ ಶೇರ್ ಮಾಡಿ. ಹಾಗೆ ಒಬ್ಬ ವ್ಯಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ರೇಣುಕಾ ಸ್ವಾಮಿ ಇರಬಹುದು, ಪವಿತ್ರ ಗೌಡ ಇರಬಹುದು, ವಿಜಯಲಕ್ಷ್ಮಿ ಇರಬಹುದು, ಬಾಸ್ ಡಿ ಫ್ಯಾನ್ಸ್ ಇರಬಹುದು, ಖುದ್ದು ದರ್ಶನ್ ಇರಬಹುದು, ಇವರೆಲ್ಲರನ್ನ ನೋಡಿದಾಗ ಈ ಥರ ಆಗಬಾರ್ದು ಅನ್ನೋದಕ್ಕೆ ದಿಸ್ ಕೇಸ್ ಸ್ಟಡಿ ಈಸ್ ದ ಬೆಸ್ಟ್ ಎಕ್ಸಾಂಪಲ್.